ಓಂ ಶಾಂತಿ. ನಾವೆಲ್ಲ ಆತ್ಮರು ಆತ್ಮೀಯ ಸ್ಮೃತಿಯಲ್ಲಿ ಸ್ಥಿತರಾಗಿ ನಾವೆಲ್ಲ ಆತ್ಮರ ತಂದೆ ಒಬ್ಬ ಪರಮಾತ್ಮ ಶಿವನನ್ನು ಸ್ಮೃತಿಸುತ್ತಾ ಈ ಸತ್ಯವನ್ನು ಅರಿಯಲು ನಿಮಿತ್ತನಾಗಿರುವ ಪ್ರಜಾಪಿತ ಬ್ರಹ್ಮ ಜಗದಂಬಾ ಸರಸ್ವತಿ ಮಮ್ಮಾರವರನ್ನು ಸ್ಮೃತಿ ಮಾಡುತ್ತಾ ಈ ಒಂದು ಮುರಳಿ ಚಿಂತನೆಯನ್ನು ಪ್ರತಿದಿನ ಓಂ ಶಾಂತಿ ಟಿವಿ ಮುಖಾಂತರ ಆಲಿಸುತ್ತಿರುವ ಮತ್ತು ವೀಕ್ಷಿಸುತ್ತಿರುವ ನನ್ನೆಲ್ಲ ಸಹೋದರಾತ್ಮರಿಗೆ ಸ್ವಾಗತ, ಸುಸ್ವಾಗತ. ಪ್ರತಿದಿನದಂತೆ ಈ ದಿನವೂ ಸಹ ಬಾಬಾರವರು ಕೊಟ್ಟಿರುವ ವರದಾನದ ಕುರಿತಾಗಿ ಸಂಕ್ಷಿಪ್ತವಾದ ಚಿಂತನೆಯನ್ನು ಮಾಡೋಣ. ಈ ದಿನ ಬಾಬಾರವರು ಪ್ರತಿಯೊಬ್ಬ ಮಗುವಿನ ಕುರಿತಾಗಿ ವರದಾನವನ್ನು ಕೊಟ್ಟಿದ್ದಾರೆ. ಏನಿದೆ ವರದಾನ? ಪರಮಾತ್ಮನ ಪ್ರೀತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಈಗಿನ ವರ್ತಮಾನದರಿಂದ ಭವಿಷ್ಯ ರಾಜ ಮಗುಭವ. ಏನು ವರದಾನ? ಆಲ್ರೆಡಿ ನಮಗೆ ಸಿಕ್ಕಾಗಿದೆ. ಈಗ ಅದನ್ನು ಬಾಬಾರವರು ಯಾರಿಗೆ ಸಿಕ್ಕಿಲ್ವೋ ಅಥವಾ ಸಿಕ್ಕಿರೋರು ಯಾರು ಅದನ್ನು ಸರಿಯಾಗಿ ಅನುಭವ ಮಾಡ್ತಾ ಇಲ್ವೋ ಅಂಥ ಮಕ್ಕಳಿಗೆ ಹೇಳುವಂಥ ಮಾತಿದು. ಪರಮಾತ್ಮನ ಪ್ರೀತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಈಗಿನದರಿಂದ ಭವಿಷ್ಯದ ರಾಜ ಮಗು ಭವ. ಅಂದರೆ ಈಗನೂ ರಾಜ ಮಗು, ಭವಿಷ್ಯನೂ ರಾಜ ಮಗು. ಹಾಗಿದ್ದರೆ ಬಾಬಾರವರು ಈ ವರದಾನವನ್ನು ಈ ಸಮಯದಲ್ಲಿ ಯಾಕೆ ನಮಗೆ ಕೊಡ್ತಾ ಇದ್ದಾರೆ? ಈಗ ಆಲ್ರೆಡಿ ನಾವೆಲ್ಲ ಮಕ್ಕಳಾಗಿದ್ದೀವಿ, ನಮಗಲ್ವ ಈ ಮಾತು ಹೇಳ್ತಾ ಇರೋದು? ಅಥವಾ ಯಾರು ಜ್ಞಾನ ಪಡ್ಕೊಂಡಿಲ್ಲ ಅವ್ರಿಗೆ ಮಾತ್ರನ ಹೇಳ್ತಾ ಇರೋದು? ಅಥವಾ ಜ್ಞಾನ ಪಡ್ಕೊಂಡು ನಮಗೂ ಕೂಡ ಇದನ್ನು ಹೇಳ್ತಾ ಇದ್ದಾರ? ಇದು ಸ್ವಲ್ಪ ನಮಗೆ ಗೊಂದಲ ಉಂಟಾಗಬಹುದು. ಆದರೆ ಬಾಬಾರವರ ಪ್ರೀತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಅಂತ ಹೇಳಿದ್ದಾರೆ ಬಾಬಾರವರು. ಬಾಬಾರವರ ಪ್ರೀತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಮಗು ಅಂದರೆ ಹೆಂಗೆ ಗೊತ್ತಾಗುತ್ತೆ? ಅಣ್ಣವರೇ, ನಮಗೆಲ್ಲ ಬಾಬಾರವರು ಸಿಕ್ಕಿದ್ದಾರೆ, ಹಾಗಾಗಿ ನಾವು ಬಾಬಾರವರ ಪ್ರೀತಿಯನ್ನು ಪ್ರಾಪ್ತಿ ಮಾಡಿಕೊಂಡಿದ್ದೀವಿ ಅಲ್ವಾ? ಅವರು ಪ್ರೀತಿ ಇಲ್ಲ ಅಂತಂದರೆ ನಮಗೆ ಯಾಕೆ ಬಾಬಾರವರು ಸಿಗ್ತಾ ಇದ್ರು ಅಂತ ಸಾಮಾನ್ಯವಾಗಿ ಸಹಜವಾಗಿ ನಮಗೆಲ್ರಿಗೂ ಒಂದು ಪ್ರಶ್ನೆ ಬರುತ್ತೆ. ಬಾಬಾರವರು ನಮಗೆ ಸಿಕ್ಕಿರೋದು ಡ್ರಾಮಾನುಸಾರ. ಅದನ್ನು ನಾವು ಭಾವನಾತ್ಮಕವಾಗಿ ಅವರಿಗೆ ನಮ್ಮ ಮೇಲೆ ವಿಶೇಷವಾದ ಪ್ರೀತಿ ಇದೆ, ದಯ ಇದೆ, ಅಥವಾ ನಾವು ಅತಿಯಾದ ಭಕ್ತಿ ಮಾಡಿದ್ದೀವಿ, ಹಾಗಾಗಿ ನಮ್ಮ ಮೇಲೆ ಕರುಣೆ ತೋರಿ ನಮಗೆ ಸಿಕ್ಕಿದ್ದಾರೆ, ಹೇಗೆಲ್ಲ ನಾವು ಅಂದುಕೊಂಡ್ರೂ ಕೂಡ ಅಂತಿಮ ಸತ್ಯ ಇದೇ ಆಗಿರುತ್ತೆ. ಡ್ರಾಮಾ ಅನುಸಾರ ಭಗವಂತ ಭೂಮಿಯಲ್ಲಿ ಬಂದರು, ಡ್ರಾಮಾ ಅನುಸಾರ ನಾವೆಲ್ಲರೂ ಕೂಡ ಬಾಬಾರವರ ಮಕ್ಕಳು ಆದೆವು. ನಮಗೆಲ್ಲರಿಗೂ ಕೂಡ ಬಾಬಾರವರ ಜ್ಞಾನ ಸಿಕ್ಕಿದೆ. ಯಾರಿಗೆಲ್ಲ ಸಿಕ್ಕಿದೆ ಅವ್ರ ಪ್ರತಿಯಾಗಿ ಮಾತಾಡೋದಾದರೆ, ಆದರೆ ಈ ಜ್ಞಾನ ಸಿಕ್ಕಿರೋರು ಎಲ್ಲರೂ ಕೂಡ ಡ್ರಾಮಾನುಸಾರ ಅದೃಷ್ಟವಂತಾರೆ ಪಾತ್ರದಲ್ಲಿ. ಜ್ಞಾನ ಸಿಕ್ಕಿದೆ, ಯಾಕಂದರೆ ಭಗವಂತ ಭೂಮಿಯಲ್ಲಿ ಬಂದಾಗ ಈ ಸಮಯದ ಪಾತ್ರ ಎಷ್ಟೋ ಆತ್ಮರಿಗೆ ಗೊತ್ತಿಲ್ಲ. ಪರಮಾತ್ಮನ ಈ ಸಮಯದ ಪಾತ್ರ ಎಷ್ಟೋ ಆತ್ಮರಿಗೆ ಗೊತ್ತಿಲ್ಲ. ಅವರು ಯಾವ ಕೆಲಸಕ್ಕಾಗಿ ಬಂದಿದ್ದಾರೆ, ಎಂಥ ಒಂದು ಮಹಾನ್ ಕಾರ್ಯವನ್ನು ಮಾಡಲಿಕ್ಕೆ ಬಂದಿದ್ದಾರೆ ಅನ್ನುವ ಸೂಚನೆಯೂ ಕೂಡ ಈ ಸಮಯದ ಪರಮಾತ್ಮನ ಪಾತ್ರದ ಕುರಿತಾಗಿ ಸರ್ವರಿಗೂ ಇಲ್ಲ. ಈ ವಿಚಾರದಲ್ಲಿ ನಾವೆಲ್ಲ ಬಾಬಾರವರ ಜ್ಞಾನವನ್ನು ಪಡೆದಿರುವವರು ತುಂಬ ಅದೃಷ್ಟವಂತರು ಪಾತ್ರ ಅನುಸಾರ. ಆದರೆ ಪಾತ್ರ ಅನುಸಾರ ನಾವೆಲ್ಲರೂ ಲಕ್ಕಿಯೆಸ್ಟ್ ಸೋಲ್ಸ್ ಅಥವಾ ರೋಲ್ಸ್ ಆದರೂ ಕೂಡ ನಾವೆಲ್ಲರೂ ಪರಮಾತ್ಮನ ಪ್ರೀತಿಯನ್ನು ಪ್ರಾಪ್ತಿ ಮಾಡಿಕೊಂಡಿದ್ದೀವಿ ಅಂತ ಅಲ್ಲ. ಬಾಬಾರವರು ಅದನ್ನು ಅಂಡರ್ಲೈನ್ ಮಾಡಿದ್ದಾರೆ. ಇವತ್ತು ಬಾಬಾರವರ ಪ್ರೀತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುವಂಥವ್ರು ಇಲ್ಲೂ ರಾಜ ಮಗುನೇ, ಭವಿಷ್ಯದಲ್ಲೂ ರಾಜ ಮಗುನೇ. ಹಾಗಾದರೆ ಬಾಬಾರವರ ಪ್ರಕಾರ
ನಾವು ಇಲ್ಲಿ ರಾಜಮಗುವಾಗಿ ಬದುಕಬೇಕು ಮತ್ತು ಮುಂಜೆ ಭವಿಷ್ಯದ ರಾಜಮಗು ಆಗಬೇಕು ಅಂದರೆ ಭಗವಂತನ ಪ್ರೀತಿಯನ್ನು ಪ್ರಾಪ್ತಿ ಮಾಡಿಕೊಳ್ಬೇಕು. ಹಾಗಿದ್ರೆ ಬಾಬಾರವರು ಯಾರೆಲ್ಲ ಬಾಬಾರವರು ಸಿಕ್ಕಿದ್ದಾರೆ ಯಾರಿಗೆಲ್ಲ ಅವರೆಲ್ಲರೂ ರಾಜ ಮಗು ಅನ್ನೋದಾಗಿದ್ದರೆ ಮತ್ತು ಭವಿಷ್ಯದಲ್ಲಿ ರಾಜರು ಎಲ್ಲರೂ ಆಗಬೇಕಾಗಿತ್ತಲ್ಲ. ಎಷ್ಟು ಜನ ರಾಜರಿದ್ದಾರೆ, ಎಷ್ಟು ಜನ ರಾಜ ಮನೆತನಗಳಿದೆ, ಎಷ್ಟು ರಾಜ ಸಂಬಂಧಿಕರಿದ್ದಾರೆ. ಪಾತ್ರದ ದೃಷ್ಟಿಯಲ್ಲಿ ನೋಡೋದಾದರೆ ನಾವು ಪಾತ್ರದಲ್ಲಿನೇ ಇದ್ದೀವಲ್ವ, ಪಾತ್ರಕ್ಕಾಗಿನೇ ತಾನೇ ಇದೆಲ್ಲ ಕೇಳ್ತಾ ಇರೋದು, ಮಾತಾಡ್ತಾ ಇರೋದು. ಭವಿಷ್ಯದ ಬಗ್ಗೆ, ವರ್ತಮಾನದ ಬಗ್ಗೆ, ಇಲ್ಲೂ ರಾಜ ಅಲ್ಲೂ ರಾಜ ಅನ್ನೋದು ಆತ್ಮದ ಕುರಿತಾದ ಮಾತುಗಳು, ಚಿಂತನೆಗಳು ಅಲ್ಲ. ಇದು ಓನ್ಲಿ ಪಾತ್ರದ ಕುರಿತಾದ ಚಿಂತನೆಗಳು. ಇವತ್ತಿನ ವರದಾನವೂ ಕೂಡ ಅದಕ್ಕೆ ಸಂಬಂಧಪಟ್ಟಿದ್ದೆ. ಹಾಗಾಗಿ ನಾವು ರಾಜ ಮಗು ಆಗಬೇಕು ಅಂದರೆ ಯಾರಾಗ್ತಾರೆ? ಭಗವಂತನ ಪ್ರೀತಿಯನ್ನು ಸಂಪೂರ್ಣವಾಗಿ ಪ್ರಾಪ್ತಿ ಮಾಡಿಕೊಂಡವರು ರಾಜ ಮಗು ಆಗ್ತಾರೆ. ಓಹೋ, ಸೀಕ್ರೆಟ್ ಇದು. ನಾವು ಇಲ್ಲಿ ಮತ್ತು ಭವಿಷ್ಯದಲ್ಲಿ ರಾಜರಾಗಬೇಕು, ಶ್ರೇಷ್ಠ ಪದವಿಯನ್ನು ಪಡಿಬೇಕು ಅಂದರೆ ನಾವು ಭಗವಂತನ ಸಂಪೂರ್ಣ ಪ್ರೀತಿಗೆ ಪಾತ್ರರಾಗಬೇಕು, ಅದನ್ನು ಪ್ರಾಪ್ತಿ ಮಾಡಿಕೊಳ್ಬೇಕು. ಇದು ಟಾಸ್ಕ್. ಹಾಗಿದ್ರೆ ಇಲ್ಲಿ ಜ್ಞಾನ ತಗೊಂಡಿರುವ ಎಲ್ಲರೂ ಕೂಡ ಬಾಬಾರವ್ರನ್ನ ಪ್ರೀತಿ ಸಮಾನವಾಗಿ ಪ್ರಾಪ್ತಿ ಮಾಡಿಕೊಂಡಿದ್ದಾರೆ ಅಂತ ಅನಿಸುತ್ತೆ ನಮಗೆ. ಭಗವಂತ ಕೊಡುವ ಒಂದೇ ಥರದ ಮುರಳಿಯನ್ನೇ ಒಂದೇ ಥರನಾಗಿ ಸ್ವೀಕಾರ ಮಾಡಿದ್ದಾರೆ ಅಂತಲೇ ನಮಗೆ ಅನಿಸೋದಿಲ್ಲ. ಯಾಕಂದರೆ ನಾನು ಅರ್ಥ ಮಾಡ್ಕೊಂಡಿರೋ ರೀತಿಗೂ, ನೀವು ಅರ್ಥ ಮಾಡ್ಕೊಂಡಿರೋ ರೀತಿಗೂ, ಬೇರೆಯವರು ಅರ್ಥ ಮಾಡ್ಕೊಂಡಿರೋ ರೀತಿಗೂ, ಒಬ್ಬೊಬ್ಬರ ಆ ಮುರಳಿಯನ್ನು ಓದಿದಾಗ ಒಂದೊಂದು ಥರ ಎಕ್ಸ್ಪ್ಲೇನ್ ಮಾಡೋ ರೀತಿಯನ್ನು ನೋಡಿದಾಗ ಭಗವಂತ ಕೊಡುವ ಒಂದೇ ಮುರಳಿಯ ಜ್ಞಾನವನ್ನು ಕೂಡ ಒಂದೇ ಸಮನಾಗಿ ನಾವು ಸ್ವೀಕಾರ ಮಾಡಿಲ್ಲ ಮತ್ತು ಅನುಭವ ಮಾಡಿಲ್ಲ ಅನ್ನೋದಾದರೆ ಇನ್ನು ಭಗವಂತನ ಪ್ರೀತಿಯನ್ನು ಸಮಾನವಾಗಿ ಪ್ರಾಪ್ತಿ ಮಾಡಿಕೊಂಡಿದ್ದೀವಿ ಅಂತ ಹೇಗೆ ಹೇಳಲಿಕ್ಕೆ ಆಗತ್ತೆ? ಭಗವಂತನ ಪ್ರೀತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳೋದಕ್ಕೆ ಸಮಾನ ಅವಕಾಶವನ್ನು ಪಡ್ಕೊಂಡಿದ್ದೀವಿ ಎಲ್ಲರೂ ಅಂದರೆ ತಪ್ಪಾಗಲಿಕ್ಕಿಲ್ಲ. ಎಲ್ಲರಿಗೂ ಅವಕಾಶ ಇದೆ, ಮುಕ್ತವಾಗಿದೆ. ಇಲ್ಲಿ ಭಲೆ ಎಲ್ಲವೂ ಡ್ರಾಮಾ ಅನುಸಾರ ಫಿಕ್ಸ್ ಆಗಿದೆ ಅನ್ನೋದು ಇದ್ರೂ ಕೂಡ ಒಂದು ಅವಕಾಶ ಅಂತೂ ಎಲ್ರಿಗೂ ಇದೆ ಡ್ರಾಮಾ ಅನುಸಾರ. ಈಗ ಅವಕಾಶನೂ ಡ್ರಾಮಾ ಅನುಸಾರ ಸಿಕ್ಕಿರದೆ ಸೆಲೆಕ್ಟು ಡ್ರಾಮಾ ಅನುಸಾರನೇ ಆಗೋದು ನಿಜ. ಆದರೆ ಅವಕಾಶದ ಬಗ್ಗೆ ಮಾತಾಡೋದಾದರೆ ಸಮಾನವಾಗಿ ಸಿಕ್ಕಿದೆ ನಮಗೆ. ಆದರೆ ಪ್ರಾಪ್ತಿ ಅಂತ ಬಂದಾಗ ನಮ್ಗೆ ಯಾರಿಗೂ ಅನ್ನಿಸ್ತಾ ಇಲ್ಲ ನಾವೆಲ್ಲ ಸಮಾನವಾದ ಪರಮಾತ್ಮನ ಪ್ರೀತಿಯನ್ನು ಪಡೆದಿದ್ದೀವಿ ಅಂತ. ಹೌದು, ನಾವು ಸಮಾನವಾದ ಪ್ರೀತಿಯನ್ನು ಕೂಡ ಪಡಿಲಿಕ್ಕೆ ಆಗಲ್ಲ, ಪಡಿಬಾರ್ದು ಕೂಡ. ಯಾಕಂದರೆ ಪಡೆದ್ರೆ ಭವಿಷ್ಯದಲ್ಲಿ ಎಲ್ಲರೂ ಒಂದೇ ಥರನಾಗಿ ಇರಬೇಕಾಗುತ್ತೆ. ಅದು ಡ್ರಾಮಕ್ಕೆ ಬೇಕಾಗಿಲ್ಲ. ಡ್ರಾಮಕ್ಕೆ ಬೇಕಾಗಿರೋದೇ ಅಪ್ ಡೌನ್ಸ್, ವೆರೈಟಿ ಬೇಕಾಗಿದೆ, ನಂಬರ್ ಬಾರ್ ಬೇಕಾಗಿದೆ. ಹಾಗಾಗಿ ಯಾರೂ ಸಮಾನವಾದ ಪ್ರೀತಿ ಪಡಿಬೇಕು ಅಂತ ಇಲ್ಲೇನೋ ನಿಬಂಧನೆಗಳು. ಅದಕ್ಕೆ ಬ್ರಹ್ಮ ಸಮಾನ ಎಲ್ಲರೂ ಅಂತ ಹೇಳ್ತೀವಿ ಅಷ್ಟೇ, ಆದರೆ ಯಾರೂ ಆಗಲ್ಲ, ಆಗಬೇಕಾಗೂ ಇಲ್ಲ. ಮಮ್ಮ ಸಮಾನ ಅಂತ ಹೇಳ್ತೀವಿ, ಆದರೆ ಮಮ್ಮ ಸಮಾನ ಎಲ್ಲರೂ ಆಗಬೇಕಾಗಿಲ್ಲ, ಆಗೋದು ಇಲ್ಲ. ಅದು ಬೇಕು ಇಲ್ಲ ಡ್ರಾಮಕ್ಕೆ. ಅಲ್ಲಿರೋದು ಎರಡೇ ಸೀಟ್, ಲಕ್ಷ್ಮೀನಾರಾಯಣ್. ಆದರೆ ಆ ಸಮಾನ ಅವಕಾಶವನ್ನು ಸಮಾನವಾದಂಥ ಅನುಭವ ಮಾಡಲಿಕ್ಕೆ ನಾವು ಉಪಯೋಗಿಸ್ಕೊಳ್ಬೋದಲ್ಲ. ಭವಿಷ್ಯದಲ್ಲಿ ರಾಜರು ಒಬ್ಬರೇ ಆಗಬೇಕು, ಅದು ಯಾರಾದ್ರೇನು, ಅಪ್ಪ ಆದ್ರೇನು, ಅಣ್ಣ ಆದ್ರೇನು, ತಮ್ಮ ಆದ್ರೇನು, ಯಾರೇ ನಮ್ಮನೆಯವರೇ ಆಗ್ತಾರೆ, ಎಲ್ಲ ನನ್ನ ಸಹೋದರ ಆತ್ಮರೇ. ಅದನ್ನು ಒಂದು ಸೈಡಿಗೆ ಇಟ್ಬಿಡೋಣ. ಯಾಕಂದ್ರೆ ಭಾಳಷ್ಟು ಜನಗಳು ಬುದ್ಧಿವಂತರು ಆತ್ಮರು ಏನು ಹೇಳ್ತಾರೆ, ಅಣ್ಣವರೇ ನಮಗೆ ಅದ್ರ ಬಗ್ಗೆ ಆಸೆನೇ ಇಲ್ಲ ಅಣ್ಣವರೇ, ನಮಗೆ ಭವಿಷ್ಯದ ಪದವಿ ಬಗ್ಗೆ ಗೋಜಿಗೆ ಹೋಗೋದಿಲ್ಲ ಅಣ್ಣವರೇ, ಸಂಗಮಯುಗದಲ್ಲಿ ಸಿಕ್ಬಿಟ್ಟಿದ್ದಾರೆ ಸಾಕು ಅಣ್ಣವರೇ, ಭಾಳ ಅಲ್ಪ ತೃಪ್ತರು, ಭಾಳ ಚೆನ್ನಾಗಿ ಹೇಳ್ತೀವಿ ನಾವು ಈ ಮಾತನ್ನು. ಸರಿ, ಅದಕ್ಕೆ ನಾನು ಆ ಮಾತನ್ನು ತೆಗೆದಿಟ್ಬಿಡೋಣ ಸೈಡಿಗೆ. ನಾವು ರಾಜರಾಗಬೇಕಂತ ಏನು ಪುರುಷಾರ್ಥ ಮಾಡ್ತಾ ಇಲ್ಲ ಅಣ್ಣವ್ರೆ, ಯಾರಾದರೂ ಖುಷಿ ಅಣ್ಣವ್ರೆ, ನಮಗೆ ಸಂಗಮಯುಗದಲ್ಲಿ ಸಿಕ್ಕಿಬಿಟ್ಟಿದ್ದಾರೆ ಅಣ್ಣವ್ರೆ. ಓಕೆ, 100% ನಾನು ಇದಕ್ಕೆ ಅಗ್ರಿ ಇದ್ದೀನಿ. ಯಾಕಂದರೆ ಡ್ರಾಮಾ ಅನುಸಾರ ಪಾತ್ರ ಯಾರು ಮಾಡಿದ್ರೇನು? ಹಾಗಂತ ಕಲಿಯುಗದಲ್ಲಿ ಸಿಕ್ಕಿರೋದು ಅಥವಾ ಲೌಕಿಕದಲ್ಲಿರೋ ಆತ್ಮ, ಜ್ಞಾನ ಸಿಗದಿರೋ ಆತ್ಮ ಕನಿಷ್ಠ ಅಂತ ನಾವೇನು ನೋಡ್ತಾ ಇಲ್ವಲ್ಲ. ಈಗ ಅವರು ನನ್ನ ಸಹೋದರ ಆತ್ಮ ಆಗಿರೋದ್ರಿಂದ ನಾವು ಶ್ರೇಷ್ಠ ಅಂತಾಗಲಿ ಅಥವಾ ಅದಕ್ಕೆ ಹೋಗಬೇಕು ಅಂತ ನಮಗೇನು ಹಠನೂ ಇಲ್ಲ, ಜಿದ್ದು ಇಲ್ಲ, ಅಥವಾ ಅದಕ್ಕಾಗಿ ಸ್ವಾರ್ಥನೂ ಇಲ್ಲ ಅನ್ನುವಷ್ಟು ನಾವು ವಿಶಾಲ ಮನೋಭಾವದಲ್ಲಿ ಇದ್ದೀವಿ ಅಂತಲೇ ಇಟ್ಕೊಂಡ್ಬಿಡೋಣ. ಇರಬೇಕು ಕೂಡ ನಾವು ಜ್ಞಾನಿಗಳಾಗಿ. ಆದರೆ ಭವಿಷ್ಯದ ಬಗ್ಗೆ ನಮಗೆ ಚಿಂತೆ ಬೇಡ. ಭವಿಷ್ಯದಲ್ಲಿ ಪದವಿ ನಂಬರ್ ವಾರ ಸಿಗಲಿ ನಮಗೆ, ನೋ ಪ್ರಾಬ್ಲಮ್. ಆದರೆ ಇಲ್ಲಿ ಸಂಗಮಯುಗದಲ್ಲಿ ಅನುಭವ ಸಮಾನ ಮಾಡೋಣ ಬಿಡು.
ಬ್ರಹ್ಮ ತಂದೆ ಎಷ್ಟು ಶಿವಬಾಬರವರ ಮೇಲೆ 100% ನಿಶ್ಚಯವನ್ನು ಇಟ್ಟಿದ್ರು, ಎಷ್ಟು ಬ್ರಹ್ಮ ತಂದೆ ಭಗವಂತನ ಜೊತೆ ಇರುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ರು, ಎಷ್ಟು ಬ್ರಹ್ಮ ತಂದೆ ಭಗವಂತನ ಮಡಿಲಲ್ಲಿ ನಿರ್ಭಯವಾಗಿದ್ರು, ಭಗವಂತನ ಛತ್ರಛಾಯದಲ್ಲಿ ನಿಶ್ಚಿಂತರಾಗಿದ್ರು, ಪರಮಾತ್ಮನ ಪ್ರೀತಿಯ ಸ್ಮೃತಿಯಲ್ಲಿ ಆನಂದವಾಗಿದ್ರು. ಇದರಲ್ಲಿ ಆದರೂ ಸಮಾನ ಆಗಬಹುದಲ್ಲ? ಅನುಭವದಲ್ಲಿ ಅವರಷ್ಟು ತೀವ್ರವಾಗಿ, ಅವರಷ್ಟು ಫಾಸ್ಟಾಗಿ ಅಥವಾ ಅವರಷ್ಟು ಡೆಡಿಕೇಶನ್ನು ಮಾಡೋಕ್ಕೆ ಬಿಡಲ್ಲ. ಡ್ರಾಮಾ ಬಿಡಿ, ವೆರೈಟಿ ಇರುತ್ತೆ ಇಲ್ಲಿ. ಬ್ರಹ್ಮ ಬಾಬಾ ಮಾಡ್ದಂಗೆ ನಾನು ಎಲ್ಲನೂ ಮಾಡೋಕ್ಕಾಗಲ್ಲ, ಮಮ್ಮ ಮಾಡ್ದಂಗೆ ನಾನು ಎಲ್ಲನೂ ಮಾಡೋಕ್ಕಾಗಲ್ಲ. ಯಾಕೆ ಅಂದರೆ ಎಲ್ಲನೂ ಅವರಂಗೆ ಡಿಟ್ಟು ಕಾಪಿ ನಾನು ಮಾಡೋಕ್ಕಾದ್ರೆ ನಾನು ಕೂಡ ಲಕ್ಷ್ಮೀನಾರಾಯಣನೇ ಆಗಬೇಕಾಗುತ್ತೆ. ಆದರೆ ನಾವು ಎಲ್ಲನೂ ಅವರಂತೆ ಸ್ಥೂಲವಾಗಿ ವಾಚ ಆಗಲಿ, ಕರ್ಮಣ ಆಗಲಿ, ಧನ ಸೇವೆ ಆಗಲಿ ಎಲ್ಲವೂ ಸಮಾನ, ಎಲ್ಲರದ್ದು ಸಮಾನವಾಗಿ ಒಂದೇ ಥರ, ಒಬ್ರದ್ದು ಒಂದು ಸಮಾನ ಇರಲಿಕ್ಕೆ, ಪತಿ ಪತ್ನಿದು ಕೂಡ ಒಂದೇ ಥರ ಇರಲಿಕ್ಕೆ ಸಾಧ್ಯ ಇಲ್ಲ, ತಂದೆ ಮಕ್ಕಳದು ಒಂದೇ ಥರ ಇರಲಿಕ್ಕೆ ಸಾಧ್ಯ ಇಲ್ಲ, ತಾಯಿ ಮಗಂದು ಒಂದೇ ಥರ ಇರಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರದು ಸಪರೇಟ್ ಕರ್ಮಣ ಯೋಗ, ಸಪರೇಟ್ ಧನ ಸಹಾಯ ಸಹಯೋಗ, ಯಾವುದೇ ರೀತಿಯಲ್ಲಾಗಿರ್ಬೋದು, ಅಥವಾ ಜ್ಞಾನ, ಯೋಗ, ಧಾರಣ, ಸೇವಾ ಅಂತ ಬಂದಾಗ ಕರ್ಮಣ, ವಾಚ, ಮನಸ, ಯಾವುದೇ ಸೇವೆಯಲ್ಲಿ ಎಲ್ಲರೂ ಒಬ್ರಿಗೊಬ್ರು ಹೋಲಿಕೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದರೆ ಈ ಡಿಮ್ಯಾಂಡ್ ಕ್ರಿಯೇಟ್ ಮಾಡಬೇಕಾಗಿರೋದೇ ನಂಬರ್ ವಾರ್. ಹಾಗಾಗಿ ಎಲ್ಲರೂ ನಾವು ನಂಬರ್ ವಾರಲ್ಲೇ ಇರ್ತೀವಿ. ಆದರೆ ಯಾವುದರಲ್ಲಿ ನಾವು ಸಮಾನ ಆಗ್ಬೋದು? ಅಟ್ಲೀಸ್ಟ್ ನಾವು ಪರಮಾತ್ಮನನ್ನು ನಿಶ್ಚಯ ಮಾಡೋದರಲ್ಲಿ ಸಮಾನ ಆಗ್ಬೋದು, ನಿಶ್ಚಿಂತರಾಗೋದರಲ್ಲಿ ಸಮಾನ ಆಗ್ಬೋದು, ನಿರ್ಭಯ ಆಗೋದರಲ್ಲಿ ಸಮಾನ ಇರ್ಬೋದು, ನಿರಾತಂಕದಿಂದ ಇರೋದರಲ್ಲಿ ಸಮಾನ ಆಗಿರ್ಬೋದು, ಬಂದದ್ದೆಲ್ಲವನ್ನು ಸಮಾನವಾಗಿ ಸ್ವೀಕಾರ ಮಾಡೋದರಲ್ಲಿ ಸಮಾನ ಆಗಬಹುದು, ಏನೇ ಬಂದರೂ ಶಾಂತಿಯಿಂದ ಸ್ವಸ್ಥಿತಿಯಲ್ಲಿ ಇರುವಾಗ ಅಭ್ಯಾಸದಲ್ಲಿ ಸಮಾನವಾಗಿರ್ಬೋದು. ಬರುವಂಥ ಪರಿಸ್ಥಿತಿಗಳು ಎಷ್ಟೇ ಬೆಟ್ಟದಂತೆ ಇದ್ದರೂ ಕೂಡ ನಾವು ಸ್ವಸ್ಮೃತಿಯ ಅಟೂಟ ಯೋಗದಲ್ಲಿ ನಿರತರಾಗೋದರಲ್ಲಿ ಸಮಾನ ಆಗಬಹುದು. ಇದ್ರ ಕಡೆಗೆ ನಾವು ಗಮನ ಕೊಡಬೇಕು ಅಂತ ನನ್ನ ಅನಿಸಿಕೆ. ನಮಗೆ ಪದವಿ ಬಗ್ಗೆ ಸ್ವಾರ್ಥನೂ ಬೇಡ, ನಾವು ಬ್ರಹ್ಮ ಮಮ್ಮ ಥರನೇ ಆಗಬೇಕು ಅನ್ನೋದು ಬೇಡ, ಅಥವಾ ನಾವು ದೊಡ್ಡ ಪದವಿಯನ್ನು ಪಡಿಬೇಕು ಅನ್ನುವಂಥ ಸ್ವಾರ್ಥ ಅಥವಾ ಪಾತ್ರಕ್ಕಾಗಿ ನಾವು ಪುರುಷಾರ್ಥ ಮಾಡಿ ಈ ಒಂದು ಭಗವಂತನ ಪ್ರೀತಿಗೆ ಅವಮಾನ ಮಾಡೋದು ಬೇಡ. ಇದು ಡ್ರಾಮಾನುಸಾರ ಜ್ಞಾನ, ಡ್ರಾಮಾನುಸಾರ ಯಜ್ಞ, ಡ್ರಾಮಾನುಸಾರ ಮುರಳಿ, ಡ್ರಾಮಾನುಸಾರ ನಂಬರ್ ಬಾರ್, ಇದೆಲ್ಲ ಆಗಬೇಕಾಗಿದೆ, ಆಗುತ್ತೆ ಕೂಡ. ಅದನ್ನು ಸೈಡಿಗೆ ಇಟ್ಟುಬಿಡೋಣ. ಆದರೆ ಈ ಸಂಗಮ ಯುಗದಲ್ಲಿ ನಾವು ಮಾಡಬೇಕಾಗಿರೋದು, ಯಾವ ಜನ್ಮಾಂತರಗಳಿಂದ ನಾನು ಪಾತ್ರದಲ್ಲಿ ಮುಳುಗಿ ನಾನೊಂದು ಆತ್ಮ ಅನ್ನೋದನ್ನು ಮರೆತು, ನನ್ನ ತಂದೆ ಪರಮಾತ್ಮ ಅನ್ನೋದನ್ನೂ ಕೂಡ ಮರೆತು, ನನ್ನ ತಂದೆಯನ್ನೇ ನಾನು ದೊಡ್ಡದಾಗಿ ಯಾರೋ ಒಬ್ಬರು ಅಪರಿಚಿತರು ದೊಡ್ಡ VIP ಅನ್ನೋ ಥರ ಟ್ರೀಟ್ ಮಾಡಿ ಅವ್ರನ್ನ ದೂರದಲ್ಲಿಟ್ಟು ನನಗೆ ಬೇಕಾದಂಥ ಮೂರ್ತಿಗಳನ್ನು ಮಾಡಿಕೊಂಡು ಅದರಲ್ಲಿ ಭಾವನೆಗಳನ್ನು ತುಂಬಿಕೊಂಡು ಪ್ರಕೃತಿಯಲ್ಲಿ ಅವರನ್ನು ನೋಡಿ ವೆರೈಟಿಯಾಗಿ ಹುಡುಕಿ ಅಲೆದಾಡಿ ತ್ಯಾಗ, ತಪಸ್ಸು, ಅನೇಕ ರೀತಿಯ ಭಕ್ತಿಯ ವಿಧಗಳೆಲ್ಲವನ್ನ ಮಾಡಿ ಅವ್ರನ್ನ ತುಂಬ ದೂರ 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 ಇಟ್ಕೊಂತ ಬಂದಿದ್ವಿ. ತುಂಬ ದೊಡ್ಡೋರು ಮಾಡೋದಕ್ಕಿಂತ ಹೆಚ್ಚಾಗಿ ಭಯ ಪಡ್ತಾ ಬಂದುಬಿಟ್ವಿ ನಾವು. ಯಾರನ್ನ? ಸ್ವತಃ ನನ್ನ ತಂದೆಯನ್ನ. ಇದು ಎಷ್ಟು ನಮಗೆ ರಿಯಲೈಸೇಷನ್ ಮಾಡಿಸುವಂಥ ಟೈಮ್ ಇದು. 2500 ವರ್ಷದಿಂದ, ಆ ಮುಂಚೆ 2500 ವರ್ಷನೂ ಕೂಡ ನಾವು ಸ್ಮೃತಿಯನ್ನು ಕಳೆದುಕೊಂಡು ಪರಮಾತ್ಮನಿಂದ ದೂರನೇ ಇದ್ದವರು. ಪರಮಾತ್ಮನ ಸ್ಮೃತಿಯಿಂದ, ಪರಮಾತ್ಮನ ಪ್ರೀತಿಯಿಂದ ಸತ್ಯ ತ್ರೇತದಲ್ಲೂ ಕೂಡ ವಂಚಿತರಾಗಿದ್ದವರೇ ನಾವು. ಈಗ ದ್ವಾಪರ ಕಲಿಯುಗದಲ್ಲೂ ಕೂಡ ಒರಿಜಿನಲ್ ನಮ್ಮ ಆತ್ಮದ ಸ್ಮೃತಿಯನ್ನೇ ಮರೆತು ನಾವು ಪಾತ್ರದಲ್ಲಿ ಮುಳುಗಬೇಕಾದಂಥ ಅನಿವಾರ್ಯತೆಗೆ, ಬಂಧನಕ್ಕೆ ಒಳಪಟ್ಟಿರೋರೇ ನಾವು. ಆದರೆ ಈಗ ಆ ಬಂಧನದ ಸರಪಳಿ ನಮ್ಮಿಂದ ಬಿಡುಗಡೆಗೊಂಡಿದೆ. ಆ ಲಾಕರಿಗೆ ಓಪನ್ ಆಗಿದೆ. ಆ ಜೈಲು ನಮಗೆ ಬಂದಿಖಾನೆಯಿಂದ ಬಿಡಿಸಿಯಾಗಿದೆ. ಈಗ ನಾವು ನಮ್ಮ ಪೊರೆಯ ಕಣ್ಣಿನಿಂದ ನನ್ನ ತಂದೆಯನ್ನು ನಾನು ಹೇಗೆಲ್ಲ ನೋಡಿದ್ದೆ, ದೂರ ಇಟ್ಟಿದ್ದೆ, VIP ಮಾಡಿಬಿಟ್ಟಿದ್ದೆ, ಅಪರಿಚಿತರಂತೆ ನೋಡಿಬಿಟ್ಟಿದ್ದೆ, ಅವರಿಗಾಗಿ ನಾನು ಗೋಗರಿತಾ ಇದ್ದೆ, ಅವರು ಭೇಟಿ ಆಗಲಿಕ್ಕೆ ಇದು ತಂದೆಗೆ ಮಾಡುವ ಅವಮಾನ ಆಗೋಗ್ಬಿಟ್ಟಿತ್ತು.
ನನ್ನ ತಂದೆ ನನಗೆ ಮೀಟ್ ಆಗಪ್ಪ ಅಂತ ಇಷ್ಟೊಂದು ಕೇಳ್ಕೊಳ್ಬೇಕಾಗಿತ್ತ, ಇಷ್ಟೊಂದು ಬೇಡ್ಕೊಳ್ಬೇಕಾ, ಇಷ್ಟೊಂದು ವ್ರತ ಮಾಡಬೇಕಾ? ಇದು ತಂದೆಗೆ ಅವಮಾನನ ತಾನೆ. ಯಾವುದಾದ್ರೂ ಒಬ್ಬ ಮಗು, ಇಮ್ಯಾಜಿನ್ ಮಾಡ್ಕೊಳ್ಳಿ, ಯಾವುದಾದ್ರೂ ಒಂದು ಮಗು ತನ್ನ ತಂದೆಯನ್ನ ಬಂದೊಂದ್ಸಲ ನೋಡ್ಕೊಂಡು ಹೋಗಪ್ಪ, ನನ್ನೊಂದ್ಸಲ ಮಾತಾಡಿಸ್ಕೊಂಡು ಹೋಗಪ್ಪ, ನನಗೇನು ಕೊಡಬೇಡ, ನನಗೊಂದ್ಸಲ ಮುಖ ತೋರಿಸಪ್ಪ ಅಂತ ಗೋಗರ್ದು ಅಳ್ತಾ ಇದ್ರೆ ಅವ್ರ ತಂದೆ ಅಲ್ಲೇ ಇದ್ದು, ಅರ್ಥಾರ್ಥ ಅಲ್ಲೇ ಅಂದರೆ ಕೇಳಿಸ್ಕೊತಾ ಇದ್ದಾನೆ ಮಾತಾಡೋದು ಅಂತಲೇ ಇಟ್ಕೊಳ್ಳೋಣ. ಭಗವಂತನಿಗೆಲ್ಲ ಗೊತ್ತಾಗುತ್ತೆ ಅಂತಲೇ ತಾನೇ ತಿಳ್ಕೊಂಡಿದ್ವಿ ನಾವು. ಅದರ ಪ್ರಕಾರನೇ ನೋಡೋದಾದರೆ ಅವ್ರ ತಂದೆ ಅಲ್ಲೇ ಇದ್ದು, ಹತ್ತಿರದಲ್ಲೇ ಇದ್ದು, ಯಾವಾಗ ಬೇಕಾದರೂ ಹೋಗುವ ಅವಕಾಶಗಳಿದ್ದು ಕೇಳಿಸ್ಕೊಳ್ತಾ ಸುಮ್ಮನೆ ಇದ್ದಾನೆ ಅಂತಂದರೆ ಇದು ಎಷ್ಟು ಅವಮಾನ ಆ ತಂದೆಗೆ ಅಂತ ಅನಿಸುತ್ತೆ. ಹೋಗ್ಲಿ, ಆ ತಂದೆ ಮಾತನ್ನು ಕೇಳಿಸ್ಕೊಂಡು ಕೂಡ ಬರೋ ಪರಿಸ್ಥಿತಿಯಲ್ಲಿಲ್ಲ, ಜೈಲಲ್ಲಿ ಇದ್ದುಬಿಟ್ಟಿದ್ದಾನೆ ಅಂತಲೇ ಇಟ್ಕೊಂಡ್ಬಿಡೋಣ. ಹೋಗ್ಲಿ, ಅಪ್ಪನ್ನೇ ಜೈಲಿಗೆ ಹಾಕ್ಬಿಡೋಣ. ನಾವು ಮಕ್ಕಳು ಜೈಲಲ್ಲಿದ್ದೀವಿ ಅನ್ನೋದಕ್ಕಿಂತ ಅಪ್ಪನೇ ಜೈಲಲ್ಲಿದ್ದಾನೆ. ಆ ಮಗು ಹೊರಗಡೆ ಬಂದು ಕರಿತಾ ಇದೆ, ಬಾಪ ನನ್ನ ನೋಡಪ್ಪ, ಎಲ್ಲಿದೆಯಪ್ಪ? ಒಂದೇ ಅಡಿ ದೂರದಲ್ಲಿದ್ದಾನೆ, ಕಂಪೌಂಡ್ ಒಳಗಡೆ ಇದ್ದಾನೆ, ಕಣ್ಣಿಗೆ ಕಾಣಿಸ್ತಾ ಇಲ್ಲ, ಇದ್ದಾನೆ ಅಂತ ನಂಬಿಕೆ ಇದೆ ಮಗನಿಗೆ. ಬಂದೊಂದ್ಸಲಿ ನನಗೆ ಮುಖ ತೋರಿಸಪ್ಪ ಅಂತಾನೆ. ಆದರೆ ಬಂಧನದಲ್ಲಿರೋದ್ರಿಂದ ಹೊರಗಡೆ ಬರಲಿಕ್ಕಾಗೋದಿಲ್ಲ, ಮುಖ ತೋರಿಸ್ಲಿಕ್ಕಾಗೋದಿಲ್ಲ. ಜೈಲು ಮುಂದೆ ಬಂದು ದಿನಾಲೂ 10 ಗೋಗರ್ದು ಹೋಗ್ತಾ ಇದೆ. ಕಂಪೌಂಡ್ ಈ ಕಡೆ ನಿಂತ್ಕೊಂಡು ಕೇಳಿಸ್ಕೊಳ್ತಾ ಇದ್ದಾನೆ, ಅದರ ಮುಖ ತೋರ್ಸಕ್ಕಾಗ್ತಿಲ್ಲ, ಮಾತಾಡ್ಲಿಕ್ಕಾಗ್ತಿಲ್ಲ. ಏನು ಹೇಳ್ಬೇಕು ಈ ಸಂಬಂಧಕ್ಕೆ? ಎಷ್ಟು ದೌರ್ಭಾಗ್ಯದ ಸಂಗತಿ ಇದು, ಎಂಥ ನೋವಿನ ಸಂಗತಿ ಇದು. ಆ ತಂದೆಯ ಬಗ್ಗೆ ಎಷ್ಟು ಕಳವಳ ಆಗುತ್ತೆ, ಮಗುವಿನ ಬಗ್ಗೆ ಎಷ್ಟು ಕಳವಳ ಆಗುತ್ತೆ. ಇದೊಂದು ಘನಘೋರ ದೃಶ್ಯ ಅಂತ ಅನಿಸುತ್ತೆ. ಆದರೆ ಯಾಕೆ ತಂದೆ ಹೀಗೆ ಮಾಡ್ತಿದ್ದಾರೆ ಅಂತ ಮಗುವಿಗೆ ಸರಿಯಾಗಿ ಗೊತ್ತಿಲ್ಲ. ಆದರೆ ಮಗು ಯಾಕೆ ಹೀಗೆ ಮಾಡ್ತಿದೆ ಅಂತ ತಂದೆಗೆ ಗೊತ್ತು. ಯಾಕೆ ನಾನು ಹೋಗ್ಲಿಕ್ಕೆ ಆಗ್ತಿಲ್ಲ ಅನ್ನೋದು ಕೂಡ ಗೊತ್ತು. ಇದೆಲ್ಲವೂ ಕೂಡ ಇದೇ ಥರ ನಾವು ಮಾಡ್ಕೊಂಡು ಬಂದಿದ್ದೀವಿ. ಎಷ್ಟು 1 ದಿನ 2 ದಿನ 3 ದಿನ 4 ದಿನ ಅಲ್ಲ, ನಾನೊಬ್ಬನಲ್ಲ, ನನ್ನಂಥ ನೂರಾರಲ್ಲ, ಸಾವಿರಾರಲ್ಲ, ಲಕ್ಷಾಂತರ ಕೋಟ್ಯಾಂತರ ಪಾತ್ರಧಾರಿಗಳು ವಿಧ ವಿಧವಾಗಿ ಮೊರೆ ಇಟ್ಟರಲ್ಲ ಪರಮಾತ್ಮನಿಗೆ. ಯಾಗಯಜ್ಞಗಳನ್ನು, ಪಾದಯಾತ್ರೆಗಳನ್ನು, ಗವಿ ಗುಂಡಾರಗಳನ್ನು ಹುಡುಕಿದ್ರಲ್ಲ, ತಡಕಾಡಿದ್ರಲ್ಲ, ಹಠ ಯೋಗಗಳನ್ನು ಮಾಡಿದ್ರಲ್ಲ. ಜಪ್ಪಯ್ಯ ಅಂದ್ರೂ ಹೊರಗೆ ಬರೋಕ್ಕಾಗಲಿಲ್ಲ ಪರಮಾತ್ಮನಿಗೆ, ಮುಖ ತೋರಿಸ್ಲಿಕ್ಕಾಗಲಿಲ್ಲ, ಮಾತಾಡ್ಲಿಕ್ಕಾಗಲಿಲ್ಲ. ಎಲ್ಲಿವರೆಗೆ? ಸಮಯ ಬರುವವರೆಗೆ. ಆ ಪರಮಾತ್ಮನಿಗೆ ಸಮಯದ ಬಂಧನದ ಸರಪಳಿ ಬಿಗಿದಿರುವವರೆಗೆ ಪರಮಾತ್ಮನು ಕೂಡ ಏನೂ ಮಾಡಲಿಕ್ಕಾಗಲಿಲ್ಲ. ಇದು ಡ್ರಾಮಾದ ನಿಯಮವಾಗಿತ್ತು. ಇದು ನಮಗೆ ಟಾಸ್ಕ್ ಆಗಿತ್ತು. ಈ ರೀತಿಯಾಗಿ ನಾವು ಇಲ್ಲಿ ತನಕ ಮಾಡಿದ್ವಿ. ಆದರೆ ಈಗ ನಮಗೆ ಪರಮಾತ್ಮ ಸಿಕ್ಕಾಯಿತು. ಪರಮಾತ್ಮನಿಗಿದ್ದ ಸಮಯದ ಸರಪಳಿ ಬಿಚ್ಚಿ ಆಯಿತು. 1 ಸೆಕೆಂಡಿನಲ್ಲಿ ಅವರು ಬಂದದ್ದಾಯಿತು. ಆದರೆ ಸಂಪೂರ್ಣವಾಗಿ ಸರಪಳಿ ಬಿಚ್ಚಿದೆಯಾ ಅಂದರೆ ಇಲ್ಲ. ಜೈಲಿಂದ ಆಚೆ ಕಳಿಸಿದ್ರು ಕೂಡ ಹೊರಗಡೆ ಬಂದರು ಅಪರಾಧಿ ಅಂತ ಇದ್ದಾಗ, ಅಥವಾ ಒಂದು ರೋಲ್ ಅಂತ ಇದ್ದಾಗ ಕೈಗೆ ಬೇಡಿ ಹಾಕಿರ್ತಾರಲ್ವ, ಆ ಥರ ಈಗ ಪರಮಾತ್ಮ ಭೂಮಿಗೆ ಬಂದರೂ ಕೂಡ ಎಲ್ಲರಿಗೂ ಕೂಡ ಹೇಳ್ಬಿಡೋಕ್ಕೆ ಅವ್ರಿಗೆ ಅವಕಾಶ ಇಲ್ಲ. ಇನ್ನೂ ಒಂದು ಬಂಧನ ಇದೆ, ಇಲ್ಲೂ ಕೂಡ ಪಾತ್ರದ ಬಂಧನ ಇದೆ. ಸರ್ವಾತ್ಮರು ಕಾಯ್ತಿದ್ದಾರೆ, ಸರ್ವಾತ್ಮರಿಗೂ ಹೇಳ್ಬಿಡೋಣ ಅಂತ ಅವ್ರಿಗೆ ಆಸೆ, ಆದರೆ ಇಲ್ಲ. ಕೆಲವ್ರನ್ನ ಮಾತ್ರ ಕರೆದುಬಿಟ್ಟು ನಾನು ಬಂದ್ಬಿಟ್ಟಿದ್ದೀನಿ ಎಲ್ರಿಗೂ ಹೇಳ್ಬಿಡಿ, ನಾನು ಬಂದ್ಬಿಟ್ಟಿದ್ದೀನಿ ಎಲ್ರಿಗೂ ಹೇಳ್ಬಿಡಿ ಅಂತ ಹೇಳ್ತಿದ್ದಾರೆ, ಅದು ಗುಪ್ತವಾಗಿ. ಇದು ಮಜಾ ಇದೆ ಒಂಥರ ಕ್ಲೈಮ್ಯಾಕ್ಸ್. ಆದರೆ ಈ ಎಲ್ಲವನ್ನ ಸ್ವಲ್ಪ ಕೂತ್ಕೊಂಡು ನೀವೇ ವಿಚಾರ ಮಾಡಿ. ಸುಮ್ಮನೆ ನಾವು ಭ್ರಮೆಯಲ್ಲಿ ತೇಲ್ಕೊಂಡು ಹೋಗೋದು, ಏನೋ ಮಾಡ್ತಾ ಇದ್ದೀವಿ ಅನ್ನುವಂಥ ಒಂದು ಯಾವುದೋ ಲೋಕದಲ್ಲಿ ಇರಬೇಡಿ, ವಾಸ್ತವಕ್ಕೆ ಬನ್ನಿ. ಎಷ್ಟು ಬ್ಯೂಟಿಫುಲ್ ಇದೆ ಈ ಡ್ರಾಮಾ, ಒಂದ್ಸಲ ಅರ್ಥ ಮಾಡ್ಕೊಳ್ಳಿ. ಎಷ್ಟು ವಂಡರ್ ಅಲ್ವ ಇದು. ಪರಮಾತ್ಮನನ್ನು ಬಿಟ್ಟಿಲ್ಲಲ್ವ ಈ ಡ್ರಾಮಾ, ಈ ಸಮಯ, ಈ ನಿಯಮ. ಪರಮಾತ್ಮನೂ ಕೂಡ ಇದನ್ನು ಮೀರಲಿಲ್ವಲ್ಲ. ಎಷ್ಟು ನಿರಹಂಕಾರಿ ಪರಮಾತ್ಮ, ಸರ್ವಶಕ್ತಿವಂತ ಅಂತ ಕರಿತೀವಿ.
ಏನು ಗೊತ್ತಾಗದೇ ಇರೋ ಥರ ಇಷ್ಟೆಲ್ಲ ಮಾಡಿ ಹೋಗ್ತಾ ಇದ್ದಾರಲ್ಲ ಪರಮಾತ್ಮ. ಇದೆಲ್ಲವನ್ನ ನಿಜವಾಗಿಯೂ ನಾವೆಲ್ಲ ಸ್ವಲ್ಪ ರಿಯಲೈಸ್ ಮಾಡ್ಕೊಂಡು ಬಿಟ್ರೆ, ಒಂದು ಜ್ಞಾನ, ಒಂದು ಪದವಿ, ನಾವು ಬ್ರಾಹ್ಮಣರು ಅನ್ನೋದು ಇವೆಲ್ಲ ಅಭಿಮಾನಗಳನ್ನು ಅಥವಾ ಪಾತ್ರಗಳನ್ನು ಬದಿಗಿಟ್ಟು ನೋಡಿದಾಗ, ಒಂದು ವಾಸ್ತವಕ್ಕೆ ಬಂದಾಗ, ನಾನೊಂದು ಆತ್ಮ, ನನ್ನ ತಂದೆ ಪರಮಾತ್ಮ, ಇವರೆಲ್ಲರೂ ನನ್ನ ಸಹೋದರ ಆತ್ಮರು, ನಾವೆಲ್ಲ ಪರಮಧಾಮದಿಂದ ಬಂದಿದ್ದೀವಿ, ಇಲ್ಲೇನೋ ಒಂದು ನಾಟಕಕ್ಕಾಗಿ ಬಂದವರು ಪಾತ್ರ ಮಾಡ್ತಾ ಇದ್ದೀವಿ. ಪಾತ್ರದಲ್ಲಿ ಇರುವಾಗಲೇ ನನಗೆ ಇವರೇ ನನ್ನ ತಂದೆ ಅಂತ ಗೊತ್ತಿರಲಿಲ್ಲ. ಇವಾಗ ಗೊತ್ತಾಯಿತು, ಇಲ್ಲಿರೋರಿಗೆಲ್ಲರಿಗೂ ತಂದೆ ಇವರೇನೆ, ಅವರು ನನಗೂ ಅಪ್ಪ, ಇವರೆಲ್ಲರಿಗೂ ಅಪ್ಪ ಅಂತ. ಅವರೀಗ ಗುಪ್ತ ವೇಷದಲ್ಲಿ ಬಂದುಬಿಟ್ಟಿದ್ದಾರೆ ಅನ್ನೋ ಸುದ್ದಿ ನನಗೆ ಗೊತ್ತಾದ ಮೇಲೆ ಎಷ್ಟು ಖುಷಿ ಇರಬೇಕು. ಎಲ್ಲರೂ ಹುಡುಕಾಡ್ತಾ ಇದ್ದಾರೆ, ನನಗೆ ಸಿಕ್ಕಿಬಿಟ್ಟಿದ್ದಾರೆ ಅವರು. ಡ್ರಾಮಾನುಸಾರ ಸಿಕ್ಕಿದೆ ನಿಜ, ಆದರೆ ಇದು ಅವಕಾಶ ನಮಗೆ ಬಂದಿದೆ. ಬ್ರಹ್ಮನಿಗೆ ಬಂದ ಅವಕಾಶನೇ ನಮಗೂ ಬಂದಿರೋದು, ಅಮ್ಮನಿಗೆ ಬಂದ ಅವಕಾಶನೇ ನಮಗೂ ಬಂದಿರೋದು, ಅವರಿಗೂ ಗೊತ್ತಾದಂಗೆ ನನಗೂ ಗೊತ್ತಾಗಿರೋದು. ಬಟ್ ಗೊತ್ತಾದ ಮೇಲೆ ಅವ್ರು ಹೆಂಗೆ ಮಾಡ್ತಿದ್ದಾರೆ, ನಾವು ಹೆಂಗೆ ಮಾಡ್ತೀವಿ? ಬಲೆ ಅವರಷ್ಟೇ ಮಾಡಬೇಕು ಅಂತ ಏನೂ ಇಲ್ಲ, ಅವರಷ್ಟು ಫಾಸ್ಟ್ ಮಾಡಬೇಕು. ಒಂದು ಕ್ಷಣದಲ್ಲಿ ಬಾಬರವರು ಎಲ್ಲವನ್ನ ಅರ್ಪಿಸಿಬಿಟ್ರು, ಮಮ್ಮಾರವರು ಅರ್ಪಿಸಿದ್ರು, ಒಂದು ಕ್ಷಣದಿಂದ ಪುರುಷಾರ್ಥ ಆರಂಭ ಮಾಡಿದರು. ಓಕೆ, ನಾವು ಅಷ್ಟು ಫಾಸ್ಟಾಗಿ ಮಾಡ್ಲಿಕ್ಕೆ ಆಗಿಲ್ಲದೆ ಇರ್ಬೋದು, ಅಷ್ಟೇ ಸಮಾನವಾಗಿ ಮಾಡೋಕ್ಕಾಗದೇ ಇರ್ಬೋದು, ಆದರೆ ಅಷ್ಟೇ ಸಮಾನವಾದ ನಿಶ್ಚಯ, ಪ್ರೀತಿ, ಆನಂದ ಅನುಭವಿಸ್ಬೋದಲ್ಲ ನಾವು ಪರಮಾತ್ಮನ ಜೊತೆಗೆ. ಯಾಕೆ ಬ್ರಹ್ಮ ಎಲ್ಲ ಮುಗಿದಿತ್ತು, ಸಮಾಜದಲ್ಲಿ ದೊಡ್ಡ ಗೌರವ ಸ್ಥಾನದಲ್ಲಿದ್ದರು, ಇವತ್ತಿನ ಕಾಲಕ್ಕೆ ಅವತ್ತೇ ರಾಜಂತರ ಬದುಕಿದ್ರು. ಅವ್ರಿಗೆ ಮತ್ತೇನೋ ಬದುಕಬೇಕಾಗಿರಲಿಲ್ಲ, ಅವ್ರಿಗೆ ಈ ಜನ್ಮದಲ್ಲಿ ಮತ್ತೇನೋ ಪಡೆಯುವಂಥದ್ದು ಇರಲಿಲ್ಲ. ಅವರಿಗೆ ಒಂದು ಭಗವಂತನ ಸಾಕ್ಷಾತ್ಕಾರ ಅಥವಾ ಮುಕ್ತಿ ಅನ್ನೋದೊಂದು ಅಧ್ಯಾತ್ಮದ ಹಸಿವಿತ್ತು ಬಿಟ್ಟರೆ ಉಳಿದದ್ದು ಯಾವುದು ಕೂಡ ನಿರೀಕ್ಷೆ ಇರಲಿಲ್ಲ. ಅಷ್ಟೆಲ್ಲ ಪಡ್ಕೊಂಡ್ಬಿಟ್ಟಿದ್ರು ಲೌಕಿಕದಲ್ಲಿ, ಅವ್ರು ರಾಜಂತರನೇ ಇದ್ದವರು. ಇನ್ನು ಪಡ್ಕೊಳ್ಳೋದೇನಿದೆ? ಆದರೆ ಉಲ್ಟ ಎಲ್ಲ ಕಳ್ಕೊಳ್ತಾ ಬಂದರು. ಅವರು ಅವಮಾನ ಮಾಡಿಸ್ಕೊಳ್ತಾ ಬಂದರು, ನಿಂದನೆ ಮಾಡಿಸ್ಕೊಳ್ತಾ ಬಂದರು, ಪರಿಸ್ಥಿತಿ ಎದುರಿಸ್ತಾ ಬಂದರು. ಕೋಟಿಗಟ್ಟಲೆ ಇಟ್ಕೊಂಡು ಓಡಾಡುವಂಥ ಸೇಟ್ ಥರ ಇದ್ದ ಬಾಬಾ ಬಿಕಾರಿ ಥರ ಆಗೋಗ್ಬಿಟ್ರು. ರಾಜಕೂಟದಲ್ಲಿ ಕೂತ್ಕೊಂಡು ಊಟ ಮಾಡುವಂಥ ಬ್ರಹ್ಮ ಬಾಬರವರು ಒಂದೊತ್ತಿನ ಊಟಕ್ಕೂ ಗತ್ತಿಲ್ಲದೆ ಬಿಕಾರಿತನ ಬಂದ್ಬಿಟ್ರು. ಯಾರ ಬಗ್ಗೆ ಸಮಾಜದಲ್ಲಿ ಅಪಾರವಾದ ಗೌರವವಿತ್ತು ಅಂಥವ್ರಿಗೆ ಹೇಳಬಾರದ ಮಾತುಗಳಲ್ಲಿ ಹೇಳಿ ನಿಂದನೆಯನ್ನು ಮಾಡಿದರು, ಅಪಪ್ರಚಾರ ಮಾಡಿದರು. ಯಾರು ಜೀವನ ಪರ್ಯಂತ ತನ್ನ ಮಾನ ಮರ್ಯಾದೆಗಾಗಿ ಬದುಕಿರುವ ವ್ಯಕ್ತಿಯನ್ನು ಮುಖಾಮುಲಾಜಿಲ್ಲದೆ ಅವಮಾನ ಮಾಡಿ ಮರ್ಯಾದೆ ಕಳೆದರು. ಇದೆಲ್ಲದರ ಮಧ್ಯೆ, ಎಲ್ಲ ಬಿರುಗಾಳಿಯ ಮಧ್ಯೆ ಒಂದು ಶಾಂತವಾದ ದೀಪ ಉರಿತಾ ಇತ್ತು. ಅದು ಆತ್ಮಜ್ಯೋತಿ. ಬ್ರಹ್ಮಬಾಬರವರು ಒಳಗಿನ ಆತ್ಮದ ಸ್ಮೃತಿಯ ಜ್ಯೋತಿಯನ್ನು ಹಚ್ಚಿಕೊಂಡಿದ್ರು. ಹೊರಗಡೆ ಸಮಾಜದ ಗಾಳಿ, ಅವಮಾನದ ಗಾಳಿ, ವಿಘ್ನಗಳ ಗಾಳಿ, ಅಪಪ್ರಚಾರದ ಗಾಳಿ ಎಷ್ಟೇ ಬೀಸಿದ್ರೂ ಕೂಡ ಆ ಸ್ಮೃತಿಯನ್ನು ಅಲುಗಾಡಿಸುವ ತಾಕತ್ತು ಯಾವುದಕ್ಕೂ ಇರಲಿಲ್ಲ. ಅದು ಆಗಲೂ ಸಾಧ್ಯ ಆಗಲೇ ಇಲ್ಲ ಯಾವತ್ತೂ ಕೂಡ. ಇದು ನಿಜವಾದ ಪ್ರೀತಿ, ನಾವು ಪರಮಾತ್ಮನಿಗೆ ತೋರಿಸಬೇಕಾದ ಗೌರವ. ಅವರು ಪರಮಾತ್ಮನ ಭಕ್ತಿ ಥರ ಭಗವಂತನನ್ನ ಶಿವಬಾಬಾ ಶಿವಬಾಬಾ ಅಥವಾ ಓಂ ನಮಃ ಶಿವಾಯ ಅಂತ ಜಪ ಮಾಡ್ಕೊಂಡು ಕೂತ್ಲಿಲ್ಲ ಬ್ರಹ್ಮ ಬಾಬಾ. ಎಲ್ಲೂ ಕೂಡ ಅದು ನಮ್ಮ ಸಂಪ್ರದಾಯ ಅಲ್ಲ. ಭಾಳ ಜನ ಹೇಳ್ತಾರೆ ಇವಾಗ ಬಾಬಾ 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 ಶಿವ 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 ಶಿವ. ಇದು ಭಕ್ತಿ ಮಾರ್ಗದ ಸಂಪ್ರದಾಯ, ಅದು ಹೋಗ್ಬಿಡ್ಬೇಕು ನಮಗೆ. ನಾವು ಜ್ಞಾನ ಮಾರ್ಗದಲ್ಲಿದ್ದೀವಿ, ಸತ್ಯ ತಿಳ್ಕೊಂಡವರಾಗಿದ್ದೀವಿ. ನಮ್ಮ ತಂದೆಯವರು ಅವ್ರನ್ನ ಜಪ ಮಾಡಬೇಕಾಗಿಲ್ಲ ನಾವು. ಅಯ್ಯೋ ಅಣ್ಣವ್ರೆ, ಏನು ಭಾಳ ಜನಕ್ಕೆ ನಾನು ಬಾಬರವ್ರ ಬಗ್ಗೆ ಸ್ವಲ್ಪ ಕಡಿಮೆ ಮಾತಾಡ್ತೀನಿ, ಬಾಬರವ್ರನ್ನ ನೆನಪು ಮಾಡೋದ್ರ ಬಗ್ಗೆ ಸ್ವಲ್ಪ ಕಡಿಮೆ ಮಾತಾಡ್ತೀನಿ ಅಂದಾಗ ಭಾಳ ಜನಕ್ಕೆ ಈ ಪ್ರಶ್ನೆ ಬರುತ್ತೆ, ಏನು ಅಣ್ಣವ್ರು ಬಾಬರವ್ರ ಕುರಿತೇ ಮಾತಾಡಲ್ಲ, ಆತ್ಮ ಆತ್ಮ ಅಂತಾರೆ. ಆತ್ಮ ಅಂತ ತಿಳ್ಕೊಂಡಾಗಲೇ ನೀವು ಪರಮಾತ್ಮನ ಮಗು ಆಗಿಬಿಟ್ಟಿದ್ದೀರಿ, ಅವ್ರ ಮಡಿಲಲ್ಲಿ ಸೇರ್ಕೊಂಡ್ಬಿಟ್ಟಿದ್ದೀರಿ. ಅದನ್ನು ಕಳಿಯೋಕ್ಕೆ ಹೆಂಗಾಗತ್ತೆ? ಆತ್ಮ ಪರಮಾತ್ಮನನ್ನು ದೂರ ಮಾಡಲಿಕ್ಕೆ ಹೆಂಗಾಗತ್ತೆ? ಆತ್ಮದ ಸ್ಮೃತಿ ಬಂದಾಗ ಅಲ್ಲಿ ಪರಮಾತ್ಮನನ್ನು ದೂರ ಮಾಡಲಿಕ್ಕೆ ಹೇಗೆ ಸಾಧ್ಯ? ಇದು ನಿಮ್ಗೆ ಯಾರಿಗೂ ಅರ್ಥ ಆಗ್ತಾ ಇಲ್ಲ ಯಾಕೆ ಅಂತ. ನೀವು ಎಫರ್ಟ್ ಆಗ್ತಾ ಇರ್ಬೋದು ನಿಮ್ಮನ್ನು ಆತ್ಮ ಅನ್ಕೊಳ್ಳೋಕ್ಕೆ. ಆತ್ಮ ಅನ್ಕೊಂಡಾಗ ಪರಮಾತ್ಮನನ್ನು ಮರೆತು ನೀವು ಬರೀ ಆತ್ಮ ಅನ್ಕೊಳ್ಳಿ. ಯಾರಾದರೂ ಒಬ್ಬರದು ಟಾಸ್ಕ್ ಕೊಡ್ತೀನಿ, ನಾನು ಚಾಲೆಂಜ್ ಕೊಡ್ತೀನಿ. ಅದು ಸಾಧ್ಯ ಇದ್ದರೆ, ಇಲ್ಲ ಅಣ್ಣವ್ರೆ ಆತ್ಮದ ನೆನಪೇ ಬೇರೆ, ಪರಮಾತ್ಮನ ನೆನಪೇ ಬೇರೆ ಅಂತ ನೀವು ಬೇಕಾದ್ರೆ ಹೇಳಿ, ನಾನು ಒಪ್ಕೋತೀನಿ. ಯಾವ ಸ್ಮೃತಿಯನ್ನು ಒಬ್ಬ ಪರಮಾತ್ಮನಲ್ಲದೆ ಈ ಜಗತ್ತಿಗೆ ಯಾರಿಗೂ ತಿಳಿಲಿಕ್ಕೆ ಸಾಧ್ಯ ಇಲ್ಲವೋ, ಆ ಸ್ಮೃತಿ ಸ್ವರೂಪರಾಗಲಿಕ್ಕೆ ಯಾರು ಆಜ್ಞೆ ಮಾಡಿದರೋ ಆ ಆತ್ಮದ ಸ್ಮೃತಿಯಲ್ಲಿ ಬಂದಾಗಲೇ ನಾನು ಪರಮಾತ್ಮನ ಮಗು ಆಗಿಬಿಟ್ಟಿದ್ದೀನಿ. ಇಲ್ಲಿ ತನಕ ಯಾವ ಪರಮಾತ್ಮನನ್ನು ನೋಡ್ತಿದ್ವಿ, ಭಕ್ತಿ ಮಾರ್ಗದ ಪರಮಾತ್ಮನನ್ನು ನೋಡಬೇಡಿ. ಈಗ ನೀವು ಭಯದ ಪರಮಾತ್ಮನನ್ನು ನೋಡಬೇಡಿ, ನೀವು ಸರ್ವಶಕ್ತಿವಂತ ಪರಮಾತ್ಮನನ್ನು ನೋಡಬೇಡಿ, ನೀವು ದೂರದ VIP ಪರಮಾತ್ಮನನ್ನು ನೋಡಬೇಡಿ, ನೀವು ಮುಕ್ತಿ ಜೀವನ ಮುಕ್ತಿದಾತನನ್ನು ನೋಡಬೇಡಿ. ನೀವು ನೋಡಿ ಇಷ್ಟೇ, ನಮ್ಮಪ್ಪ ಅವರು
ನನ್ನ ತಂದೆ ಅವರು, ಅಧಿಕಾರ ಇದೆ ರೀ. ತಂದೆ ಅಂದರೆ ಜೇಬಿಗೆ ಕೈ ಹಾಕಕ್ಕೂ ಇದೆ, ತಲೆ ಮೇಲೆ ಕಾಲಿಡೋಕ್ಕೂ ಇದೆ ನಮಗೆ ಅಧಿಕಾರ. ಅದೇ ಪ್ರೀತಿ, ತಂದೆ ಮಕ್ಕಳ ಪ್ರೀತಿ ಅಂತಂದರೆ, ಅಯ್ಯೋ ಮಗ ನೋಡ್ರಿ ತಂದೆ ಮೇಲೆ ಕಾಲಿಟ್ಟುಬಿಟ್ಟದನ್ನ, ಅರೆ ಚಿಕ್ಕ ಮಗು ತಂದೆ ಮೇಲೆ ಕಾಲಿಟ್ರೇನೋ ಮೈಲಿಗೆ ಮಾಡಿದ್ರೇನು. ತಂದೆ ಮಗನ ಸಂಬಂಧಕ್ಕೆ ಅರ್ಥನೇ ಇರೋದಿಲ್ಲ ಅದೆಲ್ಲ ಆಗಲಿಲ್ಲ ಅಂದರೆ. ಹಾಗೆ ಈಗ ನಿಮ್ಮನ್ನು ನೀವು ಆತ್ಮದ ಸ್ಮೃತಿಯಲ್ಲಿ ಇಟ್ಕೊಳ್ಳುವ ಅಭ್ಯಾಸ ಮಾಡಿದರೆ ಸಾಕು. ಪರಮಾತ್ಮ ಅಲ್ಲಿ ಇದ್ದೇ ಇರ್ತಾರೆ. ಇದೇ ನಮಗೆ ಟಾಸ್ಕ್ ಕೊಟ್ಟಿರೋದು. ನಮಗೆ ಬೈಕಾಟ್ ಮಾಡೋಕ್ಕೆ ಹೋಗ್ತೀವಿ ನಾವು, ಆತ್ಮದ ಸ್ಮೃತಿ ಮಾಡೋಕ್ಕೆ ಹೋಗಲ್ಲ ನಾವು. ಪರಮಾತ್ಮ ಹತ್ರ ಡೈರೆಕ್ಟ್ ಓಡ್ಬಿಡೋಣ, ಡೈರೆಕ್ಟ್ ಅರ್ಜೆಂಟ್. ನಮಗೆ ಬಾಬಾ ಸಿಕ್ಬಿಟ್ಟಿದ್ರೆ ಇನ್ನೇನು ಆತ್ಮ ಅನ್ಕೊಳ್ಳೋದು, ಆತ್ಮನೇ ಅನ್ಕೊಳ್ಳೋದೇನು. ನೀವು ಡೈರೆಕ್ಟ್ ಹೋದರೆ ಭಕ್ತಿ ಮಾರ್ಗದ ಮತ್ತೆ 2,500 ವರ್ಷಕ್ಕೆ ಹಿಂದಕ್ಕೆ ಹೊರಟೋಗ್ತೀರಿ ನೀವು. ಸಂಗಮಯುಗದಲ್ಲಿ ಇರೋದಿಲ್ಲ, ಕಲಿಯುಗಕ್ಕೆ ಹೊರಟೋಗ್ತೀರಿ ನೀವು. ಯಾರು ಆತ್ಮದ ಸ್ಮೃತಿಯನ್ನು ಪಕ್ಕ ಹಿಡ್ಕೊಂಡಿದ್ದಾರೆ ಅವ್ರು ಮಾತ್ರ ಸಂಗಮಯುಗದಲ್ಲಿದ್ದಾರೆ. ಬರೀ ಪರಮಾತ್ಮನನ್ನು ಹಿಡ್ಕೊಂಡವರು, ಬಾಬಾ ಬಾಬಾ ಅಂತ ಹೇಳೋರು, ಅಥವಾ ಬರೀ ಬ್ಯಾಡ್ಸ್ ಹಾಕ್ಕೊಂಡು ಬಿಳಿ ಬಟ್ಟೆ ಹಾಕ್ಕೊಂಡು ಮುರಳಿ ಕೇಳ್ತಿರ್ಬೋದು, ಅವ್ರು ಯಾರು ಸಂಗಮಯುಗದಲ್ಲಿಲ್ಲ. ಸಂಗಮಯುಗದಲ್ಲಿ ಇದ್ದಾರೆ ಅಂದರೆ ನಿಮ್ಮನ್ನು ಮೊದಲು ಆತ್ಮ ಅಂತ ತಿಳ್ಕೊಂಡಿರೋರು, ಆತ್ಮದ ಸ್ಮೃತಿ ಅಭ್ಯಾಸವನ್ನು ಮಾಡ್ತಾ ಇರೋರು, ಆತ್ಮದ ಸ್ಮೃತಿಯನ್ನು ಪಕ್ಕಾ ಮಾಡಿಕೊಳ್ಳುವ ಪ್ರಯತ್ನವನ್ನು ಮಾಡ್ತಿರೋರು ಮಾತ್ರ ನಿಜವಾದ ಸಂಗಮಯುಗದಲ್ಲಿದ್ದಾರೆ ಮತ್ತು ನಿಜವಾದ ಪ್ರಾಮಾಣಿಕ ಪುರುಷಾರ್ಥವನ್ನು ಮಾಡ್ತಿದ್ದಾರೆ, ಅಥವಾ ಅರ್ಥಪೂರ್ಣ ಪುರುಷಾರ್ಥವನ್ನು ಮಾಡ್ತಿದ್ದಾರೆ. ಅವ್ರು ಮಾತ್ರ ಮೇಲೆ ಹೋಗ್ಲಿಕ್ಕೆ ಸಾಧ್ಯ ಇದೆ. ಇದು ನಿಜವಾದ ರಹಸ್ಯ. ನೋಡಿ, ನೀವು ಬ್ರಹ್ಮಾರವನ್ನ ನೋಡಿ, ಮಮ್ಮಾರವರನ್ನ ನೋಡಿ, ಯಾರನ್ನ ನೋಡಿ, ಅವ್ರು ಯಾರು ಬಾಬಾ ಬಾಬಾ ಅಂತ ಕೂತ್ಕೊಂಡಿಲ್ಲ. ಅವ್ರು ಯಾವತ್ತೂ ಕೂಡ ಆತ್ಮದ ಸ್ಮೃತಿಯ ಕಡೆಗೆ ಗಮನ ಕೊಟ್ಟರು. ಆದರೆ ಇದನ್ನು ಅರ್ಥ ಮಾಡಿಕೊಳ್ಳುವ ಯೋಗ್ಯತೆ ಆ ಸಮಯಕ್ಕೆ ಇನ್ನೂ ಚಿಕ್ಕ ಚಿಕ್ಕ ಮಕ್ಕಳಿಗೆ ಇದೆಲ್ಲನೂ ಅಷ್ಟು ಅರ್ಥ ಆಗೋದಿಲ್ಲ ಅನ್ನೋ ಕಾರಣಕ್ಕೆ ನೀವು ಬಾಬಾ ಅನ್ನಿ ಬಾಬಾ ಅನ್ನಿ ಬಾಬಾ ಅನ್ನಿ ಅಂತ ಕೂತ್ಕೊಂಡ್ರು. ಅದಕ್ಕೆ ಆಮೇಲೆ ದಾದಿಗಳೆಲ್ಲರೂ ಸ್ವಲ್ಪ ಬಾಬಾ ಬಾಬಾ ಅನ್ನೋಕ್ಕೆ ಸ್ಟಾರ್ಟ್ ಮಾಡಿದರು. ಯಾಕೆ ಅಂದರೆ ದಾದಿಗಳೆಲ್ಲರೂ ಕೂಡ ನಮಗೆ ರೀಚ್ ಆಗೋ ಹೊತ್ತಿಗೆ ಭಗವಂತನ ಯಜ್ಞ ಮತ್ತು ಭಗವಂತನ ಆಶೀರ್ವಾದ ಒಂದು ಎಷ್ಟೆಲ್ಲ ವಿಪರೀತವಾಗಿ ಬೆಳೀತು ಅಂದರೆ, ಸಮಾಜದಿಂದ ಕಂಪ್ಲೀಟಾಗಿ ಆಶೀರ್ವಾದದ ಜಯ ಜಯಕಾರದ ಪ್ರೀತಿಯ ಭರ್ಭೂರ ರಾಶಿಯಾಗಿ ಹರಿಲಿಕ್ಕೆ ಆರಂಭವಾಗಿತ್ತು ದಾದಿಗಳಿಗೆ. ಅದು ಬ್ರಹ್ಮ ಮಮ್ಮಾರವರು ಹಾಕಿಕೊಟ್ಟಿರುವ ಬುನಾದಿ. ದಾದಿಗಳೆಲ್ಲರೂ ಮಾಡಿರುವ ತಪಸ್ಸು, 12 ವರ್ಷದ ತಪಸ್ಸು ಮತ್ತು ಅವರು ಮಾಡಿರುವ ಪರಿಶ್ರಮದ ಫಲವಾಗಿ ಸಮಾಜದ ಮುಂದೆ ಬಂದಾಗ ಸಮಾಜದಿಂದ ಸಿಗ್ತಾ ಇರೋ ವಿಪರೀತವಾದಂಥ ಪ್ರೀತಿ, ಆಶೀರ್ವಾದ, ಜಯ ಜಯಘೋಷ, ಇದೆಲ್ಲವನ್ನ ಕೇಳಿ ಇದು ನಮಗಲ್ಲ ಬಾಬರವರಿಗೆ, ನಮಗಲ್ಲ ಬಾಬರವರಿಗೆ, ನಮಗಲ್ಲ ಬಾಬರವರಿಗೆ ಅಂತ ಅರ್ಪಿಸುವ ಸಮಯದಲ್ಲಿ ನಮಗೆ ದಾದಿಯರು ಸಿಕ್ಕಿರೋದು, ನಾವಾಗ ದಾದಿಯರನ್ನ ನೋಡಿರೋದು. ಹಾಗಾಗಿ ಅಯ್ಯೋ ಯಾವಾಗಲೂ ದಾದಿಗಳೇ ಹೇಳ್ತಾ ಇದ್ರು ಬಾಬಾ ಬಾಬಾ, ಬಾಬನೇ ಮಾಡಿಸ್ತಿರೋದು, ಬಾಬನೇ ಮಾಡಿಸ್ತಿರೋದು. ಅವ್ರು ಯಾಕೆ ಹೇಳ್ತಾ ಇದ್ರು, ಯಾವ ಸ್ಟೇಜಲ್ಲಿ ಹೇಳ್ತಾ ಇದ್ರು, ಆ ಮಾತು ಆ ಇಂಟೆನ್ಷನ್ ನಾವು ನೋಡೋಕ್ಕೆ ಹೋಗೋದಿಲ್ಲ. ಬರೀ ಅವ್ರು ದಾದಿಗಳು ಹೇಳ್ತಾ ಇದ್ರು, ನಾವು ಹೇಳ್ತಾ ಇದ್ದನ್ನ ದಾದಿಯವರೆಲ್ಲ ಹೇಳ್ತಾ ಇದ್ರು ಬಾಬಾ ಬಾಬಾ ಅಂತ ನಾವು ಹೇಳ್ಬಿಡೋಣ, ಹಂಗಲ್ಲ. ಅಲ್ಲಿ ಮಮ್ಮ ಹಿಂದೆ ಏನು ಮಾಡಿದರು, ಬ್ರಹ್ಮ ಏನು ಮಾಡಿದರು, ಯಾವ ಟೈಮಲ್ಲಿ ದಾದಿಯರು ಬಾಬರವ್ರಿಗೆ ಎಲ್ಲವನ್ನು ಅರ್ಪಿಸ್ತಾ ಬಂದರು, ನಾವು ಸ್ಟಾರ್ಟಿಂಗಲ್ಲೇ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಅದನ್ನು. ನೀವು ನಾಳೆ ಆತ್ಮದ ಸ್ಮೃತಿ ಸ್ವರೂಪದಲ್ಲಿ ಪಕ್ಕಾ ಆಗಿ, ಯೋಗಿಯಾಗಿ, ನಿರಂತರವಾಗಿ, ಅಟೂಟಾಗಿ, ನಿಮಗೆ ಎಷ್ಟೇ ವಿಘ್ನಗಳು ಬರಲಿ, ಎಷ್ಟೇ ಅವಮಾನಗಳು ಬರಲಿ, ಪುಟ್ಟದೇಳಿ ಮತ್ತೆ ಮತ್ತೆ ಆತ್ಮದ ಸ್ಮೃತಿಯಲ್ಲಿ ಮಗ್ನರಾಗಿ ಮತ್ತೆ ಮತ್ತೆ ನೀವು ಹೊರಹೊಮ್ಮೆ, ಆಗ ಮತ್ತೆ ಮತ್ತೆ ಆಶೀರ್ವಾದ ಸಿಗ್ತಾ ಹೋಗುತ್ತೆ, ಭರ್ಭೂರಾಗ್ತಾ ಹೋಗ್ತೀರಿ. ಆಗ ಹೇಳಿ ಇದೆಲ್ಲ ಬಾಬರವರದ್ದು ಅಂತ. ಅವಾಗ ಅರ್ಪಿಸಿ, ಅದಕ್ಕೆ ಅರ್ಥ ಇದೆ. ಆದರೆ ಪ್ರತಿ ಕ್ಷಣಕ್ಕೂ ನಮ್ಮಿಂದ 1000 ತಪ್ಪುಗಳಾಗ್ತಾ ಇರುತ್ತೆ. ಬಾಬಾ ಮಾಡಿಸ್ತಿದ್ದಾರೆ, ಏನು ಬಾಬಾ ಎಲ್ಲ ಮಾಡಿಸ್ಬೇಕು, ಯಾಕೆ ಮಾಡಿಸ್ತಾರೆ ಬಾಬಾ? ಅಯ್ಯೋ ಅಣ್ಣವ್ರೆ, ನಾವು ಮನಸ್ಸಿಂದ ಹೇಳ್ತೀವಿ, ಯಾಕೆ ಹೇಳಿಸ್ತಾರೆ, ಅದು ಅವಮಾನ. ಮೊದಲೇ ಬಾಬಾ ಹೇಳಿದ್ದಾರೆ ಅದು ತಪ್ಪು ಅಂತ. ಡ್ರಾಮಾ ಎಲ್ಲವೂ ಭಗವಂತನಿಂದಲೇ ಅಂತ ಭಕ್ತಿ ಮಾರ್ಗದಲ್ಲಿ ಹೇಳಿದ್ರೆ ತಪ್ಪು, ಜ್ಞಾನ ಮಾರ್ಗದಲ್ಲಿ ಹೇಳಿದ್ರೆ ಸರಿನಾ? ಅದನ್ನು ಮುರಳಿಯಲ್ಲೇ ಬಾಬರವ್ರ ಸಾಕಾರದಲ್ಲಿ ಹೇಳಿದ್ದಾರೆ. ಎಲ್ಲದಕ್ಕೂ ಕಾರಣ ಪರಮಾತ್ಮ ಅಂದ್ಬಿಡ್ತಾರೆ. ಒಂದು ಎಲೆ ಅಲುಗಾಡಬೇಕು ಅಂದರೆ ಪರಮಾತ್ಮನಿಂದ ಆಗತ್ತೆ ಅಂತ ಹೇಳ್ತಾರೆ. ಅದು ಯಾವುದು ಇಲ್ಲ, ಅದೆಲ್ಲ ಸುಳ್ಳು. ಅವೆಲ್ಲ ಶಾಸ್ತ್ರದ ಮಾತುಗಳು, ಭಾವನಾತ್ಮಕ ಮಾತುಗಳು. ನಾನು ಯಾವುದನ್ನೂ ಮಾಡಿಸೋದಿಲ್ಲ, ನಾನು ಎಲ್ಲವನ್ನು ಏನೋ ನೋಡ್ಕೊತ ಕೂಡೋದಿಲ್ಲ, ಡ್ರಾಮಾ ಅನುಸಾರ ಎಲ್ಲವೂ ಇಲ್ಲಿ ನಡೀತಾ ಇರೋದು ಅಂತ ಕ್ಲಿಯರ್ ಕಟ್ಟಾಗಿ ಹೇಳಿದ್ದಾರೆ. ಅಂದರೆ ಆಪಾದನೆ ಮಾಡಬೇಡಿ ನನ್ನ ಮೇಲೆ ಅಂತ. ಹಾಗೆ ಇದು ಕೂಡ ಒಂದು ಆರೋಪಣೆ ಮಾಡ್ದಂಗೆ, ನಾವು ಎಲ್ಲ ಬಾಬಾ ಮಾಡ್ತಾರೆ, ಏನೆಲ್ಲ ಮಾಡ್ತಾರೆ, ಎಲ್ಲ ಅವ್ರು ಮಾಡೋದಿದ್ರೆ ನೀನೇ ಹಾಕಬೇಕು, ನಾನೇ ಹಾಕಬೇಕು. ಮತ್ತೆ ಇದನ್ನು ನಮಗೆ ನಾವು ಪ್ರಶ್ನೆ ಮಾಡ್ಕೊಳ್ಬೇಕು. ನಾವು ಆಡುವ ಒಂದೊಂದು ಮಾತು ಅರ್ಥಪೂರ್ಣವಾಗಿರಬೇಕು, ಒಬ್ಬ ಜ್ಞಾನಿ ಥರ ಇರಬೇಕದು. ಸುಮ್ಮನೆ ಭಾವನಾತ್ಮಕವಾಗಿ ಗಾಳಿಯಲ್ಲಿ ಗುಂಡಾರಿಸ್ಕೊಂತ ಹೋದಂಗೆ ಹೋದರೆ ನಮಗೆ ಜ್ಞಾನನೇ ಅರ್ಥ ಆಗೋದಿಲ್ಲ. ಸುಮ್ಮನೆ ಅವ್ರು ಹೇಳ್ತಾ ಹೋಗ್ತಾರೆ, ನಾವು ಕೇಳ್ತಾ ಹೋಗ್ತೀವಿ. ಎಮೋಷ್ನಲ್ ಆಗಿ ಯಾರು ತೊಗೊಂಡೋಗ್ತಾರೋ, ನಿಮಗೆ ಯಾರು ಎಮೋಷ್ನಲ್ ಆಗಿ ಬಾಬಾನ ಕನೆಕ್ಟ್ ಮಾಡೋಕ್ಕೆ ನೋಡ್ತಾರೋ ಅಂಥವ್ರಿಂದ ದೂರ ಇರಿ ನೀವು. ಯಾಕಂದ್ರೆ ಮತ್ತೆ ಭಕ್ತಿ ಮಾರ್ಗದ ಜಾಡನ್ನು ಹಿಡಿಸ್ತಾರೆ ಅವರು.
ನೀವು ಮತ್ತೆಂದೂ ಜ್ಞಾನಕ್ಕೆ ಬರೋದಿಲ್ಲ. ಜ್ಞಾನ ಸಿಕ್ಕು ಜ್ಞಾನದ ಜಾಡನ್ನು ಬಿಟ್ಟು ಒಂದು ಸಲ ಎಮೋಷ್ನಲ್ ಆಗಿ ಮತ್ತೆ ಭಾವನಾತ್ಮಕವಾಗಿ ಒಳಗಡೆ ಹೋದ್ರಿ ಅಂತಂದರೆ ಅದು ಚಕ್ರವ್ಯೂಹ ಇದ್ದಂಗೆ ನಿಮ್ಮನ್ನು ನಾಶನ ಮಾಡುತ್ತೆ ಹೊರತಾಗಿ ವಾಪಸ್ ನೀವು ಬರಲ್ಲ. ಜ್ಞಾನ ಸಿಗದೇ ಇರೋರು ಎಷ್ಟಾದರೂ ಭಕ್ತಿ ಮಾಡಲಿ, ಇವತ್ತಲ್ಲ ನಾಳೆ ಸತ್ಯ ಗೊತ್ತಾದಾಗ ಅವರು ಟಕ್ ಅಂತ ಒಂದು ಸೆಕೆಂಡಲ್ಲಿ ಈಚೆ ಇರ್ತಾರೆ. ನೀವು ಜ್ಞಾನ ಸಿಕ್ಕು ನಿಧಾನ ನಿಮಗೆ ಬಿಸ್ಕಿಟು ಚಾಕ್ಲೇಟು ತೋರಿಸ್ಕೊಂಡು ಎಮೋಷ್ನಲ್ ಆಗಿ ಮಾಡಿ ನೀವು ಹಂಗೆ ನಾವು ಹಿಂಗೆ ಬಾಬರವ್ರ ಮಡಿಲು ಛತ್ರಛಾಯೆ ಅಂದ್ಕೊಂಡು ನಿಮ್ಮನ್ನು ಯಾಮಾರಿಸಿ ಒಳಗಡೆ ಭಾವನದ ಬಂಧನದ ಒಳಗಡೆ ಯಾರಾದರೂ ಕಳಿಸ್ತಾ ಇದ್ದಾರೆ, ನೀವು ಹೋಗ್ತಾ ಇದ್ದೀರಿ ಕುರಿಗಳ ಥರ ಅಂದರೆ ವಾಪಸ್ ನೀವು ಎಂದೂ ಜ್ಞಾನಿಗಳಾಗಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ಬರೆದಿಟ್ಕೊಂಡ್ಬಿಡಿ. ನಾನು ಯಾಕಿಷ್ಟು ಒತ್ತಿ ಹೇಳ್ತಾ ಇದ್ದೀನಿ ಅಂದರೆ, ಭಾವನಾತ್ಮಕವಾಗಿ ಮಾತಾಡೋರು ಕ್ಲಾಸ್ಗಳು ನಮಗೆಲ್ರಿಗೂ ಇಷ್ಟ ಆಗುತ್ತೆ. ನನ್ನಿಂದ ಹಿಡಿದು ಎಲ್ರಿಗೂ ಕೂಡ ಅದು ಯಾರಿಗೂ ಕಷ್ಟ ಅನಿಸಲ್ಲ. ಯಾಕೆ ಅಂದರೆ ಬಾಬರವ್ರನ್ನ ಹೊಗಳೋದು, ಬಾಬರವ್ರನ್ನ ಮಹಿಮೆ ಮಾಡೋದು, ಬಾಬರವ್ರ ಬಗ್ಗೆ ನಾವು ಪ್ರೀತಿ ಮಾಡೋದು, ಯಾವುದೋ ಒಂದು ಪ್ರತಿಯೊಂದು ಬಾಬರವ್ರ ಹತ್ರ ಕೂತ್ಕೊಳ್ಳೋದು, ಏನೋ ಒಂದು ಸಂಕಟ ಹೇಳ್ಕೊಳ್ಳೋದು, ಕಷ್ಟ ಹೇಳ್ಕೊಳ್ಳೋದು, ಅದರಿಂದ ನಮಗೇನೋ ಪರಿಹಾರ ಸಿಕ್ತು ಅಂದ್ಕೊಳ್ಳೋದು, ಬಾಬಾ ಎಲ್ಲ ನನಗೆ ಹಿಂಗೆ ಮಾಡಿಬಿಟ್ರು ಹಂಗೆ ಮಾಡಿಬಿಟ್ರು ಅಂತ ಹೇಳ್ಕೊಳ್ಳೋದು, ಇವೆಲ್ಲ ಭಾವನಾತ್ಮಕ ಆಟಗಳು ಈ ಜ್ಞಾನಕ್ಕೆ ಸೂಟೇಬಲ್ ಅಲ್ಲ. ಈ ಥರ ಮಾತುಗಳು ನಾವು ಆಡಲೇಬಾರ್ದು. ಅದು ಒಬ್ಬ ಜ್ಞಾನಿಯ ಲಕ್ಷಣವೂ ಅಲ್ಲ. ಈ ಥರ ಮಾತುಗಳು ನಮ್ಮನ್ನು ಆ ಕ್ಷಣಕ್ಕೆ ಖುಷಿಪಡಿಸ್ಬೋದೇ ಹೊರತಾಗಿ ಸತ್ಯ ಅಲ್ಲ. ಸತ್ಯ ಯಾವತ್ತೂ ಕಹಿ ಇರುತ್ತೆ. ಸತ್ಯ ಹೇಳುತ್ತೆ. ನಿಮ್ಮ ಯಾವುದೊಂದು ವಿಘ್ನಗಳನ್ನು ಬಾಬರವರು ಪರಿಹಾರ ಮಾಡಲ್ಲ. ನಿಮ್ಮ ಯಾವುದೊಂದು ಸಮಸ್ಯೆಗಳನ್ನು ಬಾಬರವರು ಪರಿಹಾರ ಮಾಡಲ್ಲ. ಬದಲಾಗಿ ಆ ಸಮಸ್ಯೆ, ಆ ವಿಘ್ನ ಬಂದಾಗ ನೀವು ಹೇಗಿರಬೇಕು ಅನ್ನೋದನ್ನು ಕಲಿಸಿಕೊಟ್ಟಿದ್ದಾರೆ. ಅದನ್ನು ನೀವು ಮಾಡಬೇಕಷ್ಟೆ. ನೀವು ಮಾಡಬೇಕಾಗಿರೋದನ್ನು ಬಿಟ್ಟು ಬಾಬರವ್ರು ಏನೋ ಮಾಡಿಬಿಡ್ತಾರಂತ ಶಾರ್ಟ್ ಕಟ್ಟಾಗಿ ಮತ್ತೆ ಭಕ್ತಿ ಮಾರ್ಗದ ಥರ ಹೋಗಿ ಕಾಲು ಬೀಳೋದು ಕೈ ಬೀಳೋದು ಮಾಡಿದರೆ ಇದು ಜ್ಞಾನಿಗಳಿಗೆ ಶೋಭೆ ತರುವಂಥದ್ದು ಅಲ್ಲ. ಅದಕ್ಕೆ ಮೋಸ ಓಡಬೇಡಿ. ಯಾಕಂದರೆ ಇವತ್ತು ಲಕ್ಷಾಂತರ ಜನ, ಕೋಟ್ಯಾಂತರ ಜನ ನಾವು ಯಾರ್ದು ಜಾಸ್ತಿ ಕೇಳಕ್ಕೆ ಹೋಗ್ತೀವಿ ಅಂತಂದರೆ ಎಲ್ಲಿ ಎಮೋಷ್ನಲ್ ಆಗಿ, ಯಾಕಂದರೆ 2500 ವರ್ಷದ ಫೋರ್ಸ್ ಅದು ಭಕ್ತಿ ಮಾರ್ಗದ ಒಂದು ಏನು ಹೇಳ್ತಾರೆ ಟೇಸ್ಟ್, ರುಚಿ ಏನಿದೆ, ಸ್ವಾದ, ಅದು ನಮ್ಮನ್ನು ಎಳೆದು ಬಿಡುತ್ತೆ. ಅದರ ಒಂದು ಫೇವರ್. ಅದಕ್ಕೆ ಆ ಒಂದು ಆಸಕ್ತಿಗೆ ನಾವು ಒಳಗಾಗದೆ ಸ್ವಲ್ಪ ಕಷ್ಟ ಅನಿಸ್ಬೋದು ಸತ್ಯ ಕೇಳೋದಕ್ಕೆ, ಅರಗಿಸ್ಕೊಳ್ಳೋದಕ್ಕೆ ಅಥವಾ ನಾವು ಅಳವಡಿಸಿಕೊಳ್ಳೋದಕ್ಕೆ. ಆದರೆ ಸತ್ಯದಲ್ಲೇ ಇರಬೇಕು. ಸ್ವಲ್ಪ ಕಷ್ಟ ಆಗ್ಬೋದು, ಡೈಜೆಸ್ಟ್ ಆಗ್ಬೋದು. ಇದರಲ್ಲಿ ಬರೋದು ಕೆಲವರೇ. ಸತ್ಯವನ್ನು ಅರ್ಥ ಮಾಡ್ಕೊಂಡು ಸತ್ಯದ ಮಾರ್ಗದಲ್ಲಿ ನಡೆಯುವವರು ಇವತ್ತಿಗೂ ಕೋಟೆಯಲ್ಲಿ ಕೆಲವರೇ. ಉಳಿದಿರೋರೆಲ್ಲ ಇನ್ನೂ ಭಕ್ತಿ ಮಾರ್ಗದಲ್ಲಿದ್ದಾರೆ. ಆದರೂ ಗೊತ್ತಿಲ್ಲ ಅವರಿಗೆ ನಾವು ಭಕ್ತಿ ಮಾರ್ಗದಲ್ಲಿದ್ದೀವಿ ಅಂತ. ಯಾರ ಆತ್ಮವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಪರಮಾತ್ಮನ ಜೊತೆ ಕನೆಕ್ಟ್ ಆಗುವಂಥ ಆಟಗಳನ್ನು ಆಡ್ತಿದ್ದಾರೆ ಅಥವಾ ಬರೀ ಪರಮಾತ್ಮನ ಮಾತುಗಳನ್ನು ಆಡಿಕೊಂಡೇ ನಿಮ್ಮನ್ನು ಮರಳು ಮಾಡ್ತಾ ಹೋಗ್ತಿದ್ದಾರೆ. ಬಾಬಾ 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 ಬಾಬರವ್ರನ್ನೇ ಹಾಡಿ ಹೊಗಳಿ, ಬಾಬರವ್ರನ್ನೇ ಮರಳು ಮಾಡಿ, ನೆಕ್ಸ್ಟ್ ಬಾಬಾ ನಾವೇ ಅನ್ನೋ ಥರದಲ್ಲಿ ನಮ್ಮನ್ನು ಮಾಡಿ ಯಾರು ನಮ್ಮ ಭಾವನೆಗಳ ಜೊತೆ ಆಟ ಆಡ್ತಾರೋ ಅಂಥವರಿಂದ ಬಿ ಕೇರ್ಫುಲ್. ಯಾಕಂದರೆ ಇದು ಅಂತಿಮ ದಿನಗಳು. ಯಾರೆಲ್ಲ ನಿಮಗೆ ಇಲ್ಲಿ ತನಕ ಹೇಳಿದಾರೋ ಸಂಕಲ್ಪ ಸಿದ್ಧಿ ಆಗುತ್ತೆ, ನೀವು ಮಾಡ್ಕೊಂಬಿಡಿ, ನೀವು ಅಂದಿದ್ದೆಲ್ಲ ಆಗ್ಬಿಡುತ್ತೆ, ಅಥವಾ ನೀವು ಬಾಬಾರ ಹತ್ರ 21 ದಿನ ಮಾಡಿಬಿಡಿ, 11 ದಿನ ಮಾಡಿಬಿಡಿ, ಇದು ಸರಿ ಹೋಗ್ಬಿಡುತ್ತೆ, ಈ ಪ್ರಾಬ್ಲಮ್ ಸರಿ ಹೋಗ್ಬಿಡುತ್ತೆ, ಆ ಪ್ರಾಬ್ಲಮ್ ಸರಿ ಹೋಗ್ಬಿಡುತ್ತೆ ಅನ್ನೋಂಥ ಬೂಟಾಟಿಕೆಗಳು ಏನಿದಾವೋ ಇವೆಲ್ಲ ಆಟಗಳು ಬಂದಾಗೋ ಸಮಯ ಬಂದಿದೆ. ನೀವು ಅಂದ್ಕೊಂಡದ್ದೆಲ್ಲ ಉಲ್ಟಾ ಹೊಡೆಯುವ ಸಮಯ ಬಂದಾಗಿದೆ. ಈಗಲಾದರೂ ಎಚ್ಚೆತ್ತುಕೊಳ್ಳಿ. ಬಾಬಾ ಬಂದಿರೋದು ಡ್ರಾಮಾದ ನಿಮ್ಮ ವಿಘ್ನಗಳನ್ನು, ಪರಿಸ್ಥಿತಿಗಳನ್ನು ಪರಿವರ್ತನೆ ಮಾಡಿಕೊಂಡು ಕೂತ್ಕೊಳ್ಳೋದಕ್ಕೆ ಅಲ್ಲ. ಬರುವ ಎಲ್ಲ ಪರಿಸ್ಥಿತಿಗಳನ್ನು ಯಾವ ರೀತಿಯಲ್ಲಿ ನೀವು ಸ್ಮೃತಿಯಲ್ಲಿ ಸೆಟ್ ಆಗಿ ಅವುಗಳನ್ನು ಎದುರಿಸಬೇಕು ಅಂತ ಕಲಿಸೋದಕ್ಕೆ ಬಂದಿರೋರು. ಯುದ್ಧವನ್ನು ನಿಲ್ಲಿಸೋದಕ್ಕೆ ಬಂದವರಲ್ಲ, ಯುದ್ಧ ಕಲೆಯನ್ನು ಕಲಿಸೋದಕ್ಕೆ ಬಂದವರು, ಜಾಗೃತಿಯನ್ನು ಮೂಡಿಸ್ಲಿಕ್ಕೆ ಬಂದವರು, ಎಚ್ಚರಿಕೆಯನ್ನು ಕೊಡಲಿಕ್ಕೆ ಬಂದವರು, ನಿಮ್ಮನ್ನು ಮಲಗಿಸ್ಲಿಕ್ಕೆ ಅಲ್ಲ. ಭಾವನೆಯಲ್ಲಿ ಮಲಗಿಸ್ಲಿಕ್ಕೆ, ತೂಗಿ ತೊಟ್ಟಿಲ ಹಾಡಲಿಕ್ಕೆ, ಜೋಗಳ ಆಡಲಿಕ್ಕೆ ಬಂದವರಲ್ಲ. ಯಾರೆಲ್ಲ ಕ್ಲಾಸ್ಗಳು ನೀವು ಕೇಳ್ತೀರಿ ಜಾಸ್ತಿ, ನಾನು ಯಾರ ಬಗ್ಗೆನೂ ಬ್ಲೇಮ್ ಮಾಡ್ತಾ ಇಲ್ಲ, ನನಗೆ ಯಾರ ಬಗ್ಗೆನೂ ಇಲ್ಲ. ಅವ್ರ ಪಾತ್ರ ಡ್ರಾಮಾದಲ್ಲಿ ತುಂಬ ಅದ್ಭುತವಾಗಿದೆ, ಮಾಡ್ತಿದ್ರೆ ಮಾಡಲಿ. ಯಾಕಂದರೆ ನಂಬರ್ ವಾರ್ ಕೋಟಿಯಲ್ಲಿ ಕೆಲವರೇ ಬೇಕಾಗಿರೋದು ಜ್ಞಾನದಲ್ಲಿ. ಆದರೆ ಅಂಥವರಾದರೂ ಬರಬೇಕು ಈ ಕಡೆ ಅಂತ ನಾನು ಮಾತಾಡ್ತಾ ಇರೋದಷ್ಟೇ. ನನಗೇನು ಇದರಿಂದ ಬೇಸರ ಇಲ್ಲ. ಆದರೆ ನನಗೆ ತಿಳಿದಿರುವ ಸತ್ಯವನ್ನು ನಾನು ಮುಚ್ಚಿಟ್ಟುಕೊಳ್ಳೋಕೆ ಆಗದೆ ನಾನು ಹೇಳಬೇಕು ಅಂತ ಅನಿಸುತ್ತೆ, ನಾನು ಹೇಳ್ತೀನಿ ಅಷ್ಟೇ. ಅದು ಡ್ರಾಮಾದಲ್ಲಿ ನನ್ನ ಪಾತ್ರ ಇದೆ, ನಾನು ಮಾಡ್ತಾ ಇದ್ದೀನಿ. ನೀವು ರಿಯಲೈಸ್ ಮಾಡ್ಕೊಳ್ಳಿ ಯಾವುದು ಸತ್ಯ ಯಾವುದು ಅಸತ್ಯ ಅಂತ. ಅದಕ್ಕೆ ಬಾಬಾರವರ ಪ್ರೀತಿ ಪಡೆಯೋದು ಅಂದರೆ ನಾವು ಸದಾ ಆತ್ಮದ ಸ್ಮೃತಿ ಸ್ವರೂಪರಾಗಿ ಆ ಪರಮಾತ್ಮನ ಪ್ರೀತಿಯಲ್ಲಿ ಮುಳುಗಿ ಆ ಅನುಭವವನ್ನು ಮಾಡೋದೇ ಆಗಿದೆ. ಇದೇ ನಿಜವಾದ ಪರಮಾತ್ಮನ ಪ್ರೀತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳೋದು. ಅಚ್ಚ ಓಂ
ಶಾಂತಿ.